ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ರ್ಯಾಂಕರ್ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಈ ವಿಡಿಯೋನ ನೋಡಲಿಕ್ಕೆ ಬಂದವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ನಾವು ಟೆಲಿಗ್ರಾಮ್ ಚಾನಲ್ನಲ್ಲಿ PDFsಗಳನ್ನು ಪ್ರೊವೈಡ್ ಮಾಡಿರ್ತೇವೆ. ಅವುಗಳನ್ನು ಕೂಡ ಚೆಕ್ ಮಾಡಿ ಮತ್ತು ಬೇರೆ ವಿಡಿಯೋಗಳು ಬೇಕಾಗಿದ್ದರೆ ಕೂಡ ಅವುಗಳನ್ನು ಕೂಡ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇವೆ. ಇವತ್ತು ನಾವು SSLCಯಲ್ಲಿ ಬರ್ತಕ್ಕಂಥ ಸೋಷಿಯಲ್ ಸೈನ್ಸ್ನ ಮಾಡಲ್ ಕ್ವಶನ್ ಪೇಪರ್ಗಳನ್ನು ನೋಡ್ಕೊಂಡು ಹೋಗೋಣ. ಮಾಡಲ್ ಕ್ವಶನ್ ಪೇಪರ್ಸ್ ವಿತ್ ಆನ್ಸರ್ಸ್. ಮಾಡಲ್ ಕ್ವಶನ್ ಪೇಪರ್ ಇವಾಗ ಯಾಕೆ ಹೇಳ್ತಿದ್ದಾರೆ ಅಂದರೆ, ಮಾಡಲ್ ಕ್ವಶನ್ ಪೇಪರಲ್ಲಿ ಬರ್ತಕ್ಕಂಥ ಎಲ್ಲ ಕ್ವಶನ್ಸ್ಗಳು ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಎಕ್ಸಾಮ್ನಲ್ಲಿ ಆಲ್ಮೋಸ್ಟ್ ಅವುಗಳನ್ನೇ ಕೇಳುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾವು ಇವತ್ತು ಅವುಗಳನ್ನು ನೋಡ್ಕೊಂಡು ಹೋಗೋಣ ಅಂತ ಹೇಳ್ತಾ, ನಾವು ಮಾಡಲ್ ಕ್ವಶನ್ ಪೇಪರ್ಸ್ ಅದು ಯಾವುದಂದರೆ ಸೋಷಿಯಲ್ ಸೈನ್ಸಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಒಂದೊಂದೊಂದು ನೋಡ್ಕೊಂಡು ಹೋಗೋಣ. ಬನ್ನಿ ಎಲ್ಲರೂ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಮಾಡಲ್ ಕ್ವಶನ್ ಪೇಪರ್ ಸೋಷಿಯಲ್ ಸೈನ್ಸ್ ಇಂಗ್ಲೀಷ್ ಮೀಡಿಯಮ್ ಸಬ್ಜೆಕ್ಟ್ನ ಕ್ವಶನ್ ಆನ್ಸರ್ಗಳನ್ನು ನೋಡ್ಕೊಂಡು ಹೋಗೋಣ. ಫಸ್ಟ್ ದೀಸ್ ಆರ್ ದ ಯಾರು 1 mark questions. These all are 1 mark questions. 8 into 1 8 questions are here, and particular one question is gets 1 mark, so total 8 marks. These all are multiple choice questions, so we will discuss one by one. First question ಏನಂದರೆ, ದ ಮೇಜರ್ ಎಪೆಕ್ಸ್ ಆಫ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ವಾಸ್. ಇದರ ಆನ್ಸರ್ ಏನಾಗುತ್ತಂದರೆ, ದ ರೂಲ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ಎಂಡೆಡ್. ಏನಾಗುತ್ತಂದರೆ, ದ ರೂಲ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ ಏನಿರುತ್ತೆ ಅದು ಎಂಡ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಇನ್ನು ದ ನೆಕ್ಸ್ಟ್, ಹಿರೋಶಿಮಾ ಆ್ಯಂಡ್ ನಾಗಾಸಾಕಿ ಸಿಟೀಸ್ ಆರ್ ಇನ್. ಹಿರೋಶಿಮಾ ನಾಗಾಸಾಕಿ ಸಿಟಿಗಳು ಎಲ್ಲಿ ಕಂಡು ಬರ್ತವೆ ಅಂತಂದರೆ ಇನ್ ಜಪಾನ್ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟು ಥರ್ಡ್ ಕ್ವಶನ್ ಈಸ್, ದ ಹೆಡ್ ಕ್ವಾರ್ಟರ್ಸ್ ಆಫ್ UNO ಈಸ್ ಇನ್ ಅಂತ ಕೇಳಿದ್ದಾರೆ. ಅದು ದಟ್ ಕಮ್ಸ್ ಇನ್ ನ್ಯೂಯಾರ್ಕ್. ಆಪ್ಷನ್ ಡಿ ನ್ಯೂಯಾರ್ಕಲ್ಲಿ ಕಂಡುಬರುತ್ತೆ. ಇನ್ನು ಫೋರ್ತ್ ಕ್ವಶನ್, ಟ್ರೂಲಿ ದ ಓಲ್ಡ್ ಮ್ಯಾನ್ಕೈಂಡ್ ಈಸ್ ಒನ್ ಈಸ್ ಡಿಕ್ಲೇರ್ಡ್ ಬೈ ಅಂತ. ಈ ಸೆಂಟೆನ್ಸನ್ನು ಹೇಳಿದವರು ಯಾರಂದರೆ ಪಂಪ. ಇವರು ದ ಪೋಯಟ್ ಆಫ್ ಕನ್ನಡ. ದ ನೆಕ್ಸ್ಟ್, ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಈಸ್ ಇನ್ ಕರ್ನಾಟಕ. ಅದು ಯಾವುದಂದರೆ ನಮ್ಮ ಬೆಂಗಳೂರು ಅಂತ ನಾವು ಹೇಳಬಹುದು. ಬೆಂಗಳೂರನ್ನು ಸಿಲಿಕಾನ್ ವ್ಯಾಲಿ ಅಥವಾ ಸಿಲಿಕಾನ್ ಸಿಟಿ ಆಫ್ ಇಂಡಿಯಾ ಅಂತ ಕರೀತಾರೆ. ಇನ್ನು ನೆಕ್ಸ್ಟು ಸಿಕ್ಸ್ತ್ ಕ್ವಶನ್ ನೋಡಿ, ದ ಸಿಟಿ ವಾಸ್ ಕಾಲ್ಡ್ ಆ್ಯಸ್ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತ. ದ್ಯಾಟ್ ವಾಸ್ ಮುಂಬೈ. ಅದು ಯಾವುದಂದರೆ ಆಪ್ಷನ್ ಸಿ ಮುಂಬೈ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ವಾಸ್ ಯಾವುದಂದರೆ ಸೆವೆಂತ್ ಕ್ವಶನ್, ದ ಫೈನಾನ್ಷಿಯಲ್ ಇಯರ್ ಇನ್ ಇಂಡಿಯಾ ಸ್ಟಾರ್ಟ್ಸ್ ಫ್ರಾಮ್. ಫೈನಾನ್ಷಿಯಲ್ ಇಯರ್ ಇಂಡಿಯಾ ಸ್ಟಾರ್ಟ್ ಯಾವಾಗ ಆಗುತ್ತಂದರೆ ಆಪ್ಷನ್ ಎ ಏಪ್ರಿಲ್ 1 ಅಂತ ನಾವು ಹೇಳ್ಬೋದು. ಇನ್ಕೊಳ್ಳಿ, ಆಪ್ಷನ್ ಎ ಏಪ್ರಿಲ್ 1 ಅಂತ ನಾವು ಹೇಳ್ಬೋದು. ಇನ್ನು ದ ಏಯ್ಟ್ ಕ್ವಶನ್ ವಾಸ್, ಇನ್ ಇಂಡಿಯಾ ದ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಸೆಂಟರ್ಸ್ ವೇರ್ ಸ್ಟಾರ್ಟೆಡ್ ಇನ್ ದ ಇಯರ್. ವಿಚ್ ಇಯರ್ ಅಂದರೆ 1978ನಲ್ಲಿ ಅದು ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಸೆಂಟರ್ಸ್ ಎಲ್ಲರೂ ಕೂಡ ಸ್ಟಾರ್ಟ್ ಆಗುತ್ತೆ ಅಂತ ನಾವು ಹೇಳ್ಬೋದು. ದೆನ್ ವಿ ಆರ್ ಅಗೇನ್ ಡಿಸ್ಕಸ್ಸಿಂಗ್ ಅಬೌಟ್ ದ 1 mark questions ವಿಚ್ ಆರ್ ರಿಟನ್ ಇನ್ ಒನ್ ವರ್ಡ್ ಆರ್ 1 sentence. ಅವುಗಳು 8 ಕ್ವಶನ್ಗಳನ್ನು ಕೊಡ್ತಾರೆ. ಒಂದು ವಾಕ್ಯ ಅಥವಾ ಒಂದು ಪದದಲ್ಲಿ ಉತ್ತರ ಬರೀರಿ ಅಂತ ಕೇಳ್ತಾರೆ. ಒಂದೊಂದು ಕ್ವಶನ್ ಕೂಡ ಒಂದೊಂದು ಮಾರ್ಕನ್ನು ಹೊಂದಿರುತ್ತೆ ಅಂತ ನಾವು ಹೇಳ್ಬೋದು. ವಿ ಡಿಸ್ಕಸ್ ಅಬೌಟ್ 9th ಕ್ವಶನ್ ವಾಸ್ ಫಾರ್ 1 mark. ಹೂ ವಾಸ್ ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಯಾರಾಗಿರ್ತಾರೆ ಅಂದರೆ ಬಾಬು ರಾಜೇಂದ್ರ ಪ್ರಸಾದ್ ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟ್ 10th ಕ್ವಶನ್ ವಾಸ್, ದ ನೇಮ್ ದ ಫೆಸಿಸ್ಟ್ ಡಿಕ್ಟೇಟರ್ ಆಫ್ ಇಟಲಿ. ಹೂ ಇಸ್ ದ ಫೆಸಿಸ್ಟ್ ಡಿಕ್ಟೇಟರ್ ಆಫ್ ಇಟಲಿ ಅಂದರೆ ಮುಸೋಲಿನಿ ಅಂತ ನಾವು ಕರಿಬೋದು. ದೆನ್ ನೆಕ್ಸ್ಟ್, ವೈ ವಾಸ್ ದ ಟ್ರಸ್ಟ್ಶಿಪ್ ಕೌನ್ಸಿಲ್ ಎಸ್ಟಾಬ್ಲಿಷ್ಡ್. ಟ್ರಸ್ಟ್ಶಿಪ್ ಕೌನ್ಸಿಲ್ ಯಾಕೆ ಎಸ್ಟಾಬ್ಲಿಷ್ ಆಗುತ್ತಂದರೆ ಟು ಲುಕ್ ಆಫ್ಟರ್ ಕೊಲೋನಿಯಲ್ ಟೆರಿಟೋರೀಸ್ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟ್ 12th ಕ್ವಶನ್, ವಿಚ್ ಆರ್ಟಿಕಲ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಪ್ರೊಹಿಬಿಷನ್ ದ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ. ಅಸ್ಪೃಶ್ಯತೆಯನ್ನು ಹೋಗಲಾಡಿಸ್ತಕ್ಕಂಥ ವಿರೋಧ ಮಾಡ್ತಕ್ಕಂಥ ಆರ್ಟಿಕಲ್, ಕಾನ್ಸ್ಟಿಟ್ಯೂಷನಲ್ ಆರ್ಟಿಕಲ್ ಯಾವುದಂದರೆ ಆರ್ಟಿಕಲ್ 17 ಅಂತ ನಾವು ಹೇಳ್ಬೋದು. 17ನೇ ವಿಧಿಯನ್ನು
ಅಸ್ಪೃಶ್ಯತೆ ವಿರೋಧ ಕಾಯ್ದೆ ಏನೋ ವಿಧಿ ಅಂತ ಕರೀತಾರೆ. ಇನ್ನು 13th ಕ್ವಶನ್ ಯಾವುದಂದರೆ ವಾಟ್ ಈಸ್ ದ ರೀಸನ್ ಫಾರ್ ಲೋ ಟೆಂಪರೇಚರ್ ಡ್ಯೂರಿಂಗ್ ದ ವಿಂಟರ್ ಸೀಸನ್ ಇನ್ ಇಂಡಿಯಾ? ಯಾಕೆ ವಿಂಟರ್ ಸೀಸನಲ್ಲಿ ಅಂದರೆ ಚಳಿಗಾಲದಲ್ಲಿ ಲೋ ಟೆಂಪರೇಚರ್ ಇರುತ್ತೆ ಅಂದರೆ ಇಂಡಿಯಾ ಗೆಟ್ಸ್ ಆಬ್ಲಿಕ್ಯೂ ರೇಸ್ ಆಫ್ ಸನ್ ಸೂರ್ಯನ ಆಬ್ಲಿಕ್ಯೂ ರೇಸನ್ನು ಪಡ್ಕೊಳುತ್ತೆ, ಅದಕ್ಕೋಸ್ಕರ ಟೆಂಪರೇಚರ್ ಕಮ್ಮಿ ಇರುತ್ತೆ. ಅಂದರೆ ಅಡ್ಡ ರೇಖೆಗಳನ್ನು ಪಡ್ಕೊಳುತ್ತೆ, ಲಂಬ ರೇಖೆಗಳನ್ನು ಪಡ್ಕೊಳ್ಳುತ್ತಿಲ್ಲ ಅಂತ ಹೇಳ್ಬೋದು. ದೆನ್ ನೆಕ್ಸ್ಟ್ 14th ಕ್ವಶನ್ ವೇರ್ ವಾಸ್ ದ ಫಸ್ಟ್ ಪೇಪರ್ ಇಂಡಸ್ಟ್ರಿ ಆಫ್ ದ ಇಂಡಿಯಾ ಎಸ್ಟಾಬ್ಲಿಷ್ಡ್? ಎಲ್ಲಿ ಫಸ್ಟ್ ಪೇಪರ್ ಇಂಡಸ್ಟ್ರಿ ಎಸ್ಟಾಬ್ಲಿಷ್ ಆಗುತ್ತೆ ಅಂದರೆ ಶ್ರೀರಾಮ್ಪುರ್ ಆಫ್ ವೆಸ್ಟ್ ಬೆಂಗಾಲ್ನಲ್ಲಿ ಇರತಕ್ಕಂಥ ಶ್ರೀರಾಮ್ಪುರ್ ಅಂತ ನಾವು ಹೇಳಬಹುದು. ಇನ್ನು 15th ಕ್ವಶನ್ ವಾಸ್ ವಾಟ್ ಈಸ್ ದ ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ಅಂದರೆ ಪ್ರೊವೈಡಿಂಗ್ ದ ಅಡ್ಮಿನಿಸ್ಟ್ರೇಷನ್ ಪವರ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಡೆವಲಪಿಂಗ್ ದ ವಿಲೇಜ್ ಟು ದ ಪೀಪಲ್ ದೆಮ್ಸೆಲ್ಫ್ ಈಸ್ ಕಾಲ್ಡ್ ಆಸ್ ಡಿಸೆಂಟ್ರಲೈಸೇಷನ್ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ಹೂ ಈಸ್ ಕಾಲ್ಡ್ ಅ ಪ್ರೊವೈಡರ್ ಅಂತ ಯಾರಿಗೆ ಕರೀತಾರೆ ಅಂದರೆ ಪರ್ಸನ್ ಹೂ ಸಪ್ಲೈಸ್ ಗೂಡ್ಸ್ ಆರ್ ಸರ್ವಿಸಸ್ ಈಸ್ ಕಾಲ್ಡ್ ಆಸ್ ಪ್ರೊವೈಡರ್ ಅಂತ ನಾವು ಹೇಳ್ಬೋದು. ಯಾರು ನಮಗೆ ಗೂಡ್ಸ್ ಮತ್ತು ಸರ್ವಿಸಸನ್ನು ಕೊಡ್ತಾರೆ ಅವರಿಗೆ ಪ್ರೊವೈಡರ್ ಅಂತ ನಾವು ಹೇಳ್ಬೋದು. ಇವಾಗ ನಾವು 1 ಮಾರ್ಕಲ್ಲಿ ಇರ್ತಕ್ಕಂಥ 8 ಮತ್ತು 8 ಅಂದರೆ 16 ಮಾರ್ಕು ಮತ್ತು 16 ಕ್ವಶನ್ಗಳನ್ನು ಡಿಸ್ಕಸ್ ಮಾಡಿದ್ದೇವೆ. ದೆನ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ 2 ಮಾರ್ಕ್ ಕ್ವಶನ್ಸ್ ವಿಚ್ ಆರ್ ಕಮ್ಸ್ ಇನ್ ಎಕ್ಸಾಮ್ಸ್. 8 ಕ್ವಶನ್ಸ್ ಆರ್ ಕಮ್ಸ್ ಇನ್ ಎಕ್ಸಾಮ್ಸ್. ಟೋಟಲಿ 16 ಮಾರ್ಕ್ಸ್ ವಿ ಗೆಟ್. ಅವುಗಳನ್ನು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. 17th ಕ್ವಶನನ್ನು ನಾವು ಇವಾಗ ಸ್ಟಡಿ ಮಾಡ್ಕೊಂಡು ಹೋಗೋಣ. ದ 17th ಕ್ವಶನ್ ಈಸ್ ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನನ್ನು ಫಂಕ್ಷನ್ಸ್ ಏನಂತ ಕೇಳಿದ್ದಾರೆ, ಅದನ್ನು ಉತ್ತರಗಳನ್ನು ನಾವು ನೋಡ್ಕೊಂಡು ಹೋಗೋಣ. ಏನಂದರೆ ಕಂಡಕ್ಟಿಂಗ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡುತ್ತೆ, ಕಂಡಕ್ಟಿಂಗ್ ದ ಟೆಸ್ಟಸ್ ಮತ್ತು ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡುತ್ತೆ. ಅಡ್ವೈಸಿಂಗ್ ದ ಗೋರ್ಮೆಂಟ್ ಆನ್ ಟ್ರಾನ್ಸ್ಫರ್, ಯಾರು ಟ್ರಾನ್ಸ್ಫರ್ ಹೋಗ್ತಿರ್ತಾರೋ ಅದನ್ನು ಗೋರ್ಮೆಂಟ್ಗೆ ಅಡ್ವೈಸ್ ಮಾಡುತ್ತೆ. ಇನ್ನು ಅಡ್ವೈಸಿಂಗ್ ದ ಗೋರ್ಮೆಂಟ್ ಆನ್ ಪ್ರಮೋಷನ್ಗಳನ್ನು ಕೂಡ ಗೋರ್ಮೆಂಟ್ಗೆ ಅಡ್ವೈಸ್ ಮಾಡುತ್ತೆ. ಅಡ್ವೈಸಿಂಗ್ ದ ಗೋರ್ಮೆಂಟ್ ಆನ್ ದ ಇನಿಷಿಯೇಷನ್ ಆಫ್ ಡಿಸಿಪ್ಲಿನರಿ ಆ್ಯಕ್ಷನ್ಸ್ ಅಗೇನ್ಸ್ಟ್ ಇರ್ರಿಂಗ್ ಎಂಪ್ಲಾಯೀಸ್ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ಇಲ್ಲಿ ನೋಡಿ 17ನೇ ಕ್ವಶನ್ಗೆ 2 ಕ್ವಶನ್ಗಳನ್ನು ಕೊಟ್ಟಿದ್ದಾರೆ, 2ರಲ್ಲಿ 1 ಬರೆದ್ರೆ ಆಗುತ್ತೆ. ಅದರಲ್ಲಿ 2nd ಕ್ವಶನ್ ವಾಸ್ ಎಕ್ಸ್ಪ್ಲೇನ್ ದ ಆಬ್ಜೆಕ್ಟಿವ್ ಆಫ್ ಫುಡ್ಸ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಅಂತ ಕೇಳಿದ್ದಾರೆ. ಅದರ ಉತ್ತರಗಳನ್ನು ನಾವು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ದ ಆನ್ಸರ್ಸ್ ಆರ್ ಫೈಟ್ ಅಗೇನ್ಸ್ಟ್ ಪುವರ್ಟಿ. ಫಸ್ಟ್ ಪಾಯಿಂಟ್ ಈಸ್ ಫೈಟ್ ಅಗೇನ್ಸ್ಟ್ ಪುವರ್ಟಿ. ಪುವರ್ಟಿ ವಿರುದ್ಧ ಹೋರಾಟ ಮಾಡುತ್ತೆ. ಫೈಟ್ ಅಗೇನ್ಸ್ಟ್ ಹಂಗ್ರಿ, ಹಸಿವಿನ ವಿರುದ್ಧ ಹೋರಾಟ ಮಾಡುತ್ತೆ. ಫೈಟ್ ಅಗೇನ್ಸ್ಟ್ ಮಾಲ್ ನ್ಯೂಟ್ರಿಷನ್ ವಿರುದ್ಧ ಕೂಡ ಏನಾಗುತ್ತೆ, ಹೋರಾಟ ಮಾಡುತ್ತೆ. ದೆನ್ ನೆಕ್ಸ್ಟ್ ಇಂಪ್ರೂವ್ಮೆಂಟ್ ಆಫ್ ಅಗ್ರಿಕಲ್ಚರ್ ಅಂದರೆ ಕೃಷಿಯಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಪ್ರೊವೈಡಿಂಗ್ ನ್ಯೂಟ್ರಿಷನ್ ಫುಡ್ ಅಂದರೆ ಒಳ್ಳೆಯ ಫುಡ್ಡನ್ನು ಪ್ರೊವೈಡ್ ಮಾಡುತ್ತೆ. ಲಿಬರೇಷನ್ ಆಫ್ ದ ವರ್ಲ್ಡ್ ಪಾಪ್ಯುಲೇಷನ್ ಫ್ರಮ್ ಹಂಗರ್, ಹಸಿವಿನಿಂದ ಬಳಲ್ತಿರ್ತಕ್ಕಂಥ ವರ್ಲ್ಡ್ನಲ್ಲಿರ್ತಕ್ಕಂಥ ಪಾಪ್ಯುಲೇಷನು ಕಡಿಮೆ ಆಗ್ತಾ ಹೋಗುತ್ತೆ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ 18th ಕ್ವಶನ್ ವಾಸ್ 18th ಕ್ವಶನಲ್ಲೂ ಕೂಡ 2 ಕ್ವಶನ್ಗಳು ಬರುತ್ತೆ. ಮೆನ್ಷನ್ ದ ನೇಚರ್ ಆಫ್ ರೋಯ್ಡ್ಸ್ ಅಂತ ಕೇಳ್ತಾರೆ. ಇನ್ನು ಆರ್ ಮೆನ್ಷನ್ ದ ಇಲ್ ಎಫೆಕ್ಟ್ಸ್ ಆಫ್ ಡೋರಿ ಅಂತ ಕೇಳ್ತಾರೆ. ನಾವು ಫಸ್ಟ್ ಕ್ವಶನ್ ಕಡೆಗೆ ಫೋಕಸ್ ಮಾಡೋಣ. ದಟ್ ವಾಸ್ ಮೆನ್ಷನ್ ದ ನೇಚರ್ ಆಫ್ ರೋಯ್ಡ್ಸ್ ಅಂತ ಕೇಳಿದ್ದಾರೆ. ಅದರದ್ದು ರಾಯ್ಡ್ಸ್ನ ನೇಚರ್ಗಳನ್ನು ಹೇಳಿ ಅಂತ ಕೇಳಿದರೆ ಅವುಗಳನ್ನು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ರಾಯ್ಡ್ಸ್ನ ನೇಚರ್ಗಳು ಯಾವ್ಯಾವ ಅಂದರೆ ಅನ್ಕಂಟ್ರೋಲೇಬಲ್ ಅಂತ ಬರುತ್ತೆ, ಕಂಟ್ರೋಲ್ ಇಲ್ಲದೆ ಇರೋದು. ಹಾರ್ಮ್ಫುಲ್ ಅಂದರೆ ಒಂಥರ ನಮಗೆ ಹಾರ್ಮ್ಫುಲ್ ಆಗಿರೋದು. ಡಿಸ್ಟ್ರಕ್ಟಿವ್ ಅಂತ ಕೇಳ್ತಾರೆ, ಡಿಸ್ಟ್ರಕ್ಟ್ ಮಾಡ್ತಕ್ಕಂಥದ್ದು. ಕ್ರಿಯೇಟ್ಯೂಸ್ ಅಂತ ಹೇಳಿದ್ದಾರೆ. ಹಾರ್ಮ್ಫುಲ್, ಡಿಸ್ಟ್ರಾಯಿಂಗ್ ದ ಎವ್ರಿಥಿಂಗನ್ನು ಎಲ್ಲನೂ ಡಿಸ್ಟ್ರಾಯ್ ಮಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿರುತ್ತೆ. ನೋ ಪಂಕ್ಚುಯಾಲಿಟಿ. ದೆ ನೆಕ್ಸ್ಟ್ ಡ್ಯಾಮೇಜ್ ಪ್ರಾಪರ್ಟಿ, ಎಲ್ಲವನ್ನು ಡ್ಯಾಮೇಜ್ ಮಾಡುತ್ತೆ. ದೆನ್ ಲೀಡ್ ಟು ಲಾಸ್ ಆಫ್ ಲೀವ್ಸ್, ಎಷ್ಟೋ ಜೀವಗಳನ್ನು ಕಳ್ಕೊಳ್ಳೋಕ್ಕೆ ಇದು ಎಫೆಕ್ಟ್ ಆಗುತ್ತೆ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ 2nd ಕ್ವಶನ್, ಅದರಲ್ಲೇ ಬರ್ತಕ್ಕಂಥ 18ನೇ ಕ್ವಶನಲ್ಲೇ ಬರ್ತಕ್ಕಂಥ 2nd ಕ್ವಶನ್ ವಾಸ್ ಮೆನ್ಷನ್ ದ ಇಲ್ ಎಫೆಕ್ಟ್ಸ್ ಆಫ್ ಡೋರಿ ಅಂತ ಕೇಳಿದ್ದಾರೆ.
ಡೋರಿನ ಏನು ಎಫೆಕ್ಟ್ಗಳು ಯಾವುವು ಅಂದರೆ ಪರಿಣಾಮಗಳು ಏನೇನಾಗ್ತವೆ ಅಂತ ಕೇಳಿದ್ದಾರೆ. ದ ಆನ್ಸರ್ಸ್ ಆರ್ ಏನು ಡೊಮೆಸ್ಟಿಕ್ ಕಾನ್ಫ್ಲಿಕ್ಟ್ಸ್ ಅಂತ ಹೇಳ್ಬೋದು. ದೆನ್ ನೆಕ್ಸ್ಟ್ ಡೊಮೆಸ್ಟಿಕ್ ವೈಲೆನ್ಸ್. ಮತ್ತು ಡೊಮೆಸ್ಟಿಕ್ ವೈಲೆನ್ಸ್ ಅಂದರೆ ಏನು ಏನು ಡೊಮೆಸ್ಟಿಕ್ ವೈಲೆನ್ಸ್ ಅಂದರೆ ಒಂಥರ ಕ್ರೌರ್ಯ ಅಂತ ನಾವು ಡೊಮೆಸ್ಟಿಕ್ ವೈಲೆನ್ಸನ್ನು ಕರಿಬೋದು. ಕ್ರಿಯೇಟ್ಸ್ ಇನ್ಇಕ್ವಾಲಿಟಿ, ಏನು ಅಸಮಾನತೆಯನ್ನು ಇಲ್ಲಿ ತೋರಿಸ್ಕೊಡುತ್ತೆ. ಇನ್ಕ್ರೀಸಸ್ ವೈಲೆನ್ಸನ್ನು ಇಂಕ್ರೀಸ್ ಮಾಡುತ್ತೆ. ಫ್ಯಾಮಿಲಿ ಸಫರ್, ಎಷ್ಟೋ ಫ್ಯಾಮಿಲಿಗಳು ಇದರಿಂದ ಸಫರ್ ಆಗುತ್ತೆ. ಚೈಲ್ಡ್ ಮ್ಯಾರೇಜ್, ಏನು ಎಪೆಕ್ಸ್ ಏನಂದರೆ ಬಾಲ್ಯ ವಿವಾಹಗಳು ಸ್ಟಾರ್ಟ್ ಮಾಡುತ್ತವೆ. ಫಿಮೇಲ್ ಫಿಟಿಸೈಡ್ ಅಂದರೆ ಹೆಣ್ಣು ಭ್ರೂಣ ಹತ್ಯೆಗಳು ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಫಿಮೇಲ್ ಇಂಪ್ಯಾಂಟಿಸೈಡ್. ದೆನ್ ರೈಸ್ ಇನ್ ಡಿವೋರ್ಸ್ಗಳು ಕೂಡ ಹೆಚ್ಚಾಗೋಕ್ಕೆ ಸ್ಟಾರ್ಟ್ ಮಾಡುತ್ತವೆ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ವಿ ಆರ್ ಡಿಸ್ಕಸ್ಸಿಂಗ್ ದ 19th question. Annie Besant gave a new vitality to the activities of Theosophical Society. How ಅಂತ ಕೇಳಿದ್ದಾರೆ. ದ ಆನ್ಸರ್ಗಳನ್ನು ನೋಡ್ಕೊಂಡು ಹೋಗೋಣ. ದ ಆನ್ಸರ್ ಈಸ್ ಸ್ಟಾರ್ಟೆಡ್ ದ Theosophical Society, aroused pride in Indian culture, attempted to establish equality, ಯೂನಿವರ್ಸಲ್ ಬ್ರದರ್ಹುಡ್ ಅಂದರೆ ಇವರು ಒಂಥರ ಸಮಾಜ ಸುಧಾರಣೆ ಕೆಲಸಗಳನ್ನು ಒಂದೊಂದಾಗಿ ಮಾಡ್ಕೊಂಡು ಹೋಗ್ತಾರೆ. ಯೂನಿವರ್ಸಲ್ ಬ್ರದರ್ಹುಡ್ ಅಂದರೆ ಏನು ಭಾವೈಕ್ಯತೆಯನ್ನು ಜಾಸ್ತಿ ಮಾಡ್ತಾರೆ. ದೆನ್ ಹಾರ್ಮೋನಿಯನ್ ಸೊಸೈಟಿ. ದೆನ್ ನೆಕ್ಸ್ಟ್ ಸಪೋರ್ಟ್ ಟು ಫ್ರೀಡಮ್ ಸ್ಟ್ರಗಲ್, ಏನು ಸ್ವಾತಂತ್ರ್ಯಕ್ಕೋಸ್ಕರನೂ ಇವರು ಸಪೋರ್ಟ್ ಮಾಡ್ತಾರೆ. ನ್ಯೂ ಇಂಡಿಯಾ ನ್ಯೂಸ್ ಪೇಪರನ್ನು ಇವರು ಬಿಡುಗಡೆ ಮಾಡ್ತಾರೆ. ದೆನ್ ಹೋಮ್ ರೂಲ್ ಮೂವ್ಮೆಂಟನ್ನು ಕೂಡ ಇವರು ಸ್ಟಾರ್ಟ್ ಮಾಡ್ತಾರೆ. ದೆನ್ ನೆಕ್ಸ್ಟ್ ವಿ ಆರ್ ಡಿಸ್ಕಸ್ಸಿಂಗ್ ದ 20th question was, how was the Junagadh merged into Indian Union ಅಂದರೆ ಜುನಾಗಢ್ ಇದ್ದದ್ದು ಭಾರತಕ್ಕೆ ಹೇಗೆ ಸೇರಿಕೊಳ್ಳುತ್ತೆ ಅನ್ನೋದನ್ನು ಕ್ವಶನನ್ನು ಕೇಳಿದ್ದಾರೆ. ದ ಕ್ವಶನ್ ಆನ್ಸರ್ ಈಸ್ ನವಾಬ್ ವಾಸ್ ಪ್ಲ್ಯಾನಿಂಗ್ ಟು ಜಾಯಿನ್ ಪಾಕಿಸ್ತಾನ್. ನವಾಬನ್ ಏನಾಗಿರ್ತಾನೆ ಅಂದರೆ ಪಾಕಿಸ್ತಾನ್ಗೆ ಜಾಯ್ನ್ ಆಗಬೇಕಂತ ಇಷ್ಟಪಟ್ಟಿರ್ತಾನೆ. ಪೀಪಲ್ ಪ್ರೊಟೆಸ್ಟೆಡ್ ಅಗೇನ್ಸ್ಟ್ ದ ಕಿಂಗ್. ಪೀಪಲ್ ಏನು ಮಾಡ್ತಾರೆ, ಅಲ್ಲಿರ್ತಕ್ಕಂಥ ಜನ ಏನು ಮಾಡ್ತಾರೆ, ಅವನ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾರೆ. ಕಿಂಗ್ ರನ್ ಅವೇ. ಅದನ್ನು ನೋಡಿಬಿಟ್ಟು ಜುನಾಗಢ್ನ ನವಾಬ್ ಏನಾಗಿರ್ತಾನೆ, ಓಡೋಗ್ಬಿಡ್ತಾನೆ. ದೆನ್ ದಿವಾನ್ ಮೇಡ್ ರಿಕ್ವೆಸ್ಟ್ ವಿತ್ ಇಂಡಿಯನ್ ಗೌರ್ಮೆಂಟ್. ಅಲ್ಲಿರ್ತಕ್ಕಂಥ ದಿವಾನ ಏನು ಮಾಡ್ತಾನೆ ಅಂದರೆ ಇಂಡಿಯನ್ ಗೌರ್ಮೆಂಟ್ ಕೂಡ ಏನು ಮಾಡ್ತಾನೆ, ರಿಕ್ವೆಸ್ಟ್ ಮಾಡ್ಕೋತಾನೆ. ಆರ್ಮಿ ವಾಸ್ ಸೆಂಟ್ ಟು ಜುನಾಗಢ್. ಇಂಡಿಯನ್ ಆರ್ಮಿ ಏನಾಗುತ್ತೆ, ಜುನಾಗಢ್ಗೆ ಎಂಟ್ರಿ ಕೊಡುತ್ತೆ. ಜುನಾಗಢ್ ಜಾಯಿಂಡ್ ಇಂಡಿಯಾ ಇನ್ 1949 ಅಂತ ನಾವು ಹೇಳ್ಬೋದು. ಇಂಡಿಯಾ ಕೊನೆಗೂ ಏನಾಗುತ್ತೆ 1949ನಲ್ಲಿ ಜುನಾಗಢು ಇಂಡಿಯಾಗೆ ಸೇರಿಕೊಳ್ಳುತ್ತೆ. ದೆನ್ ನೆಕ್ಸ್ಟ್ 20th question was ರೈಟ್ ಎ ಶಾರ್ಟ್ ನೋಟ್ ಆನ್ ದ ಐಸ್ಲ್ಯಾಂಡ್ಸ್ ಆಫ್ ಇಂಡಿಯಾ. ಏನು ಭಾರತದಲ್ಲಿ ಬರ್ತಕ್ಕಂಥ ದ್ವೀಪಗಳ ಮೇಲೆ ಚಿಕ್ಕ ಟೀಪಿಕೆಯನ್ನು ಬರೀರಿ, ಶಾರ್ಟ್ ನೋಟನ್ನು ಬರೀರಿ ಅಂತ ಕೇಳಿದ್ದಾರೆ. ದ ಆನ್ಸರ್ ಈಸ್ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಸ್ಲ್ಯಾಂಡ್ಸ್ ಇನ್ ದ ಬೇ ಆಫ್ ಬೆಂಗಾಲ್. ಅಂಡಮಾನ್ ಮತ್ತು ನಿಕೋಬಾರ್ ಐಸ್ಲ್ಯಾಂಡ್ಗಳು ಬೇ ಆಫ್ ಬೆಂಗಾಲ್ನಲ್ಲಿ ಅಂದರೆ ಬಂಗಾಳ ಕೊಲ್ಲಿಯಲ್ಲಿವೆ. ದ ಫೌಂಡ್ ಬೈ ಒಕ್ಯಾನಿಕ್ ರಾಕ್ಸ್ ಅಂದರೆ ಇವು ಒಕ್ಯಾನಿಕ್ ರಾಕ್ಸ್ನಿಂದ ಏನು ಸೃಷ್ಟಿಯಾಗಿವೆ. 204 ಇನ್ ನಂಬರ್, ಏನು 204 ಅಂಡಮಾನ್ ಮತ್ತು ನಿಕೋಬಾರ್ ಐಸ್ಲ್ಯಾಂಡ್ಗಳಿವೆ ಅಂತ ನಾವು ಹೇಳ್ಬೋದು. ಲಕ್ಷದ್ವೀಪ್ ಐಸ್ಲ್ಯಾಂಡ್ಸ್ ಆರ್ ಇನ್ ಅರೇಬಿಯನ್ ಸೀ. ಇವುಗಳು ಅರಬ್ಬಿ ಸಮುದ್ರದಲ್ಲಿ ಲಕ್ಷದ್ವೀಪಗಳು ಅರಬ್ಬಿ ಸಮುದ್ರದಲ್ಲಿ ಕಂಡುಬರುತ್ತವೆ. ಫಾರ್ಮ್ ಬೈ ಕಾಲ್ಸ್. ಇವುಗಳು ಹವಳಗಳಿಂದ ಆಗಿರ್ತಕ್ಕಂಥ ದ್ವೀಪಗಳು ಅಂತ ಹೇಳ್ಬೋದು. 43 ನಂಬರ್ಸ್, ಇವು 43 ಇವೆ ಅಂತ ನಾವು ಹೇಳಬಹುದು. ದೆನ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ 22th question was, explain the geographical factors essential for the cultivation of wheat ಅಂತ ಕೇಳಿದ್ದಾರೆ. ಇದ್ರದ್ದು ಉತ್ತರವನ್ನು ನೋಡ್ಕೊಂಡು ಹೋಗೋಣ. ದ ಆನ್ಸರ್ ಈಸ್ ಇಟ್ ಈಸ್ ಅ ರೋಬಿ ಕ್ರಾಪ್. ಟೆಂಪರೇಚರ್ 10 degree to 15 degree Celsius. ಏನು ವೀಟು ಎಲ್ಲೆಲ್ಲಿ ಬೆಳೆಯುತ್ತೆ ಅಂದರೆ ರೋಬಿ ಕ್ರಾಪ್ನಲ್ಲಿ ಬೆಳೆಯುತ್ತೆ, ಮತ್ತು ಇದಕ್ಕೆ 10 degree to 15 degree Celsius ಬೇಕು. ರೈನ್ಫಾಲ್ 50 to 70 centimeters. ದೆನ್ ಸಾಯಿಲ್ ಸ್ಯಾಂಡ್ ಮಿಕ್ಸ್ಡ್ ಕ್ಲೇ ಆ್ಯಂಡ್ ಬ್ಲ್ಯಾಕ್ ಸಾಯಿಲ್ನಲ್ಲಿ ಇದು ಬೆಳೆಯುತ್ತೆ. ದೆನ್ ನೆಕ್ಸ್ಟ್ 23 question is,
ದ ಗ್ಯಾಪ್ ಬಿಟ್ವೀನ್ ದ ಅರ್ಬನ್ ಆ್ಯಂಡ್ ರೂರಲ್ ಏರಿಯಾಸ್ ಈಸ್ ಇನ್ಕ್ರೀಸಿಂಗ್ ವೈ. ರೂರಲ್ ಮತ್ತು ಅರ್ಬಲ್ ಅಂದರೆ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿರ್ತಕ್ಕಂಥ ಗ್ಯಾಪು ಬೆಳೀತಾ ಹೋಗ್ತಾಯಿದೆ ಯಾಕೆ ಅಂತ ಕೇಳಿದ್ದಾರೆ. ಕಾಂಟ್ರಿಬ್ಯೂಷನ್ ಆಫ್ ಪ್ರೈಮರಿ ಸೆಕ್ಟರ್ ಟು ದ ನ್ಯಾಷನಲ್ ಇನ್ಕಮ್ ಈಸ್ ವೆರಿ ಲೆಸ್ ಆ್ಯಂಡ್ ಈಸ್ ರಿಡ್ಯೂಸಿಂಗ್ ಇಯರ್ ಬೈ ಇಯರ್. ಏನು ಪ್ರೈಮರಿ ಸೆಕ್ಟರ್ ನ್ಯಾಷನಲ್ ಇನ್ಕಮ್ ಏನಾಗುತ್ತೆ ತುಂಬ ಕಡಿಮೆ ಇದೆ ಮತ್ತು ಅದು ದಿನದಿಂದ ವರ್ಷಕ್ಕೆ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗ್ತಾಯಿದೆ. ಅದಕ್ಕೋಸ್ಕರ ಏನಾಗ್ತಾಯಿದೆ ಏನು ಗ್ಯಾಪ್ ಏನಂದರೆ ಅರ್ಬನ್ ಏರಿಯಾ ಮತ್ತು ರೂರಲ್ ಏರಿಯಾದಲ್ಲಿ ಗ್ಯಾಪ್ ಜಾಸ್ತಿ ಆಗ್ತಾನೆ ಹೋಗ್ತಾಯಿದೆ. ದೆನ್ ನೆಕ್ಸ್ಟ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ 24th ಕ್ವಶನ್. ವಾಟ್ ಆರ್ ದ ರೀಸನ್ಸ್ ಫಾರ್ ದ ಎಕ್ಸ್ಪ್ಲಾಯ್ಟೇಷನ್ ಆಫ್ ಕನ್ಸ್ಯೂಮರ್ಸ್ ಅಂತ ಕೇಳಿದ್ದಾರೆ. ದ ಆನ್ಸರ್ಸ್ ಆರ್ ಗ್ರೀಡ್ ಆಫ್ ದ ಸೆಲ್ಲರ್ಸ್, ಏನು ದೆನ್ ನೆಕ್ಸ್ಟ್ ಚೀಟಿಂಗ್ ಬೈ ದ ಸೆಲ್ಲರ್, ಓವರ್ ಚಾರ್ಜಿಂಗ್, ಅಡಲ್ಟರೇಷನ್, false weights and measures, price fixation by the middleman and exploitation by the traders ಅಂತ ನಾವು ಹೇಳ್ಬೋದು. Then next we are discussing about the 3 mark questions. The 3 mark questions are comes in the examination. The 9 questions are comes. The next particular one question gets 3 marks. The next total marks are 27 marks. We are discussing all one by one. First question is 3 mark. First question was 25th question. Explain the second ಕಾರ್ನಾಟಿಕ್ ಎರಡನೇ ಕಾರ್ನಾಟಿಕ್ ವಾರ್ನ ಎಕ್ಸ್ಪ್ಲೇನ್ ಮಾಡಿರಿ ಅಂತ ಹೇಳಿದ್ದಾರೆ. ದ ಕಾಸಸ್ ಕಾರಣಗಳು ಯಾವಂತ ಕೇಳಿದರೆ ಪೊಲಿಟಿಕಲ್ ಇನ್ಸ್ಟ್ಯಾಬಿಲಿಟಿ ಇನ್ ಆರ್ಕೋಟ್ ಆ್ಯಂಡ್ ಹೈದರಾಬಾದ್. ಆರ್ಕೋಟ್ ಮತ್ತು ಹೈದರಾಬಾದ್ನಲ್ಲಿ ಪೊಲಿಟಿಕಲ್ ಇನ್ಸ್ಟ್ಯಾಬಿಲಿಟಿ ಸ್ಟಾರ್ಟ್ ಆಗುತ್ತೆ. ಫ್ರೆಂಚ್ ಸಪೋರ್ಟೆಡ್ ಚಂದಾ ಸಾಹೇಬ್ಗೆ ಫ್ರೆಂಚರು ಸಪೋರ್ಟ್ ಮಾಡ್ತಾರೆ. ಬ್ರಿಟಿಷ್ ಡಿಫೀಟೆಡ್ ಮೊಹಮ್ಮದ್ ಅಲಿ, ಬ್ರಿಟಿಷರು ಏನು ಮಾಡ್ತಾರೆ ಮೊಹಮ್ಮದ್ ಅಲಿನ ಡಿಫೀಟ್ ಮಾಡ್ತಾರೆ. ರಾಬರ್ಟ್ ಕ್ಲೈವ್ ಅಟ್ಯಾಕ್ಡ್ ಆ್ಯಂಡ್ ಡಿಫೀಟೆಡ್ ಚಂದಾ ಸಾಹೇಬ್ನ ರಾಬರ್ಟ್ ಕ್ಲೈವ್ ಯಾರಂದರೆ ಇವರೊಬ್ಬರು ಬ್ರಿಟಿಷ್ ಅಧಿಕಾರಿ ಇರ್ತಾನೆ. ಅವನು ಏನು ಮಾಡ್ತಾನೆ ಚಂದಾ ಸಾಹೇಬ್ನ ಸೋಲಿಸ್ತಾನೆ. ಎಪಿಕ್ಸ್ ಅಂದರೆ ಪರಿಣಾಮಗಳು ಏನಾಗ್ತಾವೆ ಅಂದರೆ ಫ್ರೆಂಚ್ ಲಾಸ್ ದ ವಾರ್, ಫ್ರೆಂಚರು ಏನು ಮಾಡ್ತಾರೆ ಈ ವಾರ್ನಲ್ಲಿ ಸೋಲ್ತಾರೆ. ಬ್ರಿಟಿಷ್ ವುನ್ ದ ವಾರ್, ಬ್ರಿಟಿಷರು ಈ ವಾರ್ನಲ್ಲಿ ಗೆಲ್ತಾರೆ. ವಾರ್ ಎಂಡೆಡ್ ವಿತ್ ದ ಟ್ರೀಟಿ ಆಫ್ ಪಾಂಡಿಚೇರಿ, ಇದು ಪಾಂಡಿಚೇರಿ ಒಪ್ಪಂದದಿಂದ ಇದು ಟ್ರೀಟಿ ಆಫ್ ಪಾಂಡಿಚೇರಿನಿಂದ ಎಂಡ್ ಆಗ್ತದೆ. ದೆನ್ ನೆಕ್ಸ್ಟ್ ವಾರ್ ಬ್ರಾಟ್ ಲಾರೆಲ್ಸ್ ಟು ಇಂಗ್ಲೆಂಡ್, ಇದೇನಾಗುತ್ತೆ ಅಂದರೆ ಲಾರೆಲ್ಸ್ ಟು ಇಂಗ್ಲೆಂಡ್ಗೆ ಬ್ರಾಟ್ ಆಗುತ್ತೆ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ಇದು 25th 3 mark ಕ್ವಶನ್ಸ್ ಆಲ್ ಆರ್ ಒಂದು ಚಾಯ್ಸ್ ಇರುತ್ತೆ. ಟೂ ಕ್ವಶನ್ಸ್ ಇರುತ್ತೆ, ಅದರಲ್ಲಿ ಯಾವುದಾದ್ರೂ ಒಂದನ್ನು ಬರೀಬೇಕಾಗಿರುತ್ತೆ. ಪ್ರತಿ 9 ಕ್ವಶನ್ಗಳು ಚಾಯ್ಸ್ಗಳಿಂದನೇ ಆಗಿರ್ತವೆ. ನಾವು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಇವಾಗ ಯಾವುದು 25th ಕ್ವಶನಲ್ಲಿ ಫಸ್ಟ್ ಕ್ವಶನನ್ನು ನೋಡ್ಕೊಂಡಿದೆ, ಅದರಲ್ಲಿ ಸೆಕೆಂಡ್ ಕ್ವಶನನ್ನು ಇವಾಗ ನೋಡ್ಕೊಳ್ಳೋಣ. ಸೆಕೆಂಡ್ ಕ್ವಶನ್ ವಾಸ್ ಎಕ್ಸ್ಪ್ಲೇನ್ ದ ಎಕನಾಮಿಕ್ ಕಾಸಸ್ ಫಾರ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ಗೆ ಎಕನಾಮಿಕಲ್ ಕಾರಣಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ಅವುಗಳು ಯಾವಂದರೆ ಫಸ್ಟ್ ಈಸ್ ಇಂಡಿಯನ್ ಇಂಡಸ್ಟ್ರೀಸ್ ಆರ್ ಸಫರ್ಡ್. ಇಂಡಿಯನ್ ಇಂಡಸ್ಟ್ರೀಸ್ ಏನಾಗುತ್ತೆ ಸಫರ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕ್ರಾಫ್ಟ್ ಮ್ಯಾನ್ ಬಿಕಮ್ ಅನ್ಎಂಪ್ಲಾಯ್ಡ್, ಇಲ್ಲಿರ್ತಕ್ಕಂಥ ಉದ್ಯೋಗಿಗಳು ಅನ್ಎಂಪ್ಲಾಯ್ಗಳಾಗ್ತಾರೆ. ಟೆಕ್ಸ್ಟೈಲ್ ಆ್ಯಂಡ್ ವೂಲ್ ಇಂಡಸ್ಟ್ರೀಸ್ ಆರ್ ಬಿಕಮ್ ಸಿಕ್. ದೆನ್ ನೆಕ್ಸ್ಟ್ ಪೀಪಲ್ ಲಾಸ್ ದೇರ್ ಜಾಬ್ಸ್, ಪೀಪಲ್ ಏನು ಮಾಡ್ತಾರೆ ಅವರ ಜಾಬ್ಗಳನ್ನು ಕಳ್ಕೊತಾರೆ. ಕಾಟೇಜ್ ಇಂಡಸ್ಟ್ರೀಸ್ ಸಫರ್ಡ್ ಡೆತ್ ಲಾ. ದೆನ್ ನೆಕ್ಸ್ಟ್ ಇಂಪೋಸ್ಡ್ ಹೆವಿ ಟ್ಯಾಕ್ಸ್ ಆನ್ ಇಂಡಿಯನ್ ಗೂಡ್ಸ್ಗಳಿಗೆ ಹೆವಿ ಟ್ಯಾಕ್ಸ್ಗಳನ್ನು ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಕ್ಸ್ಪ್ಲಾಟೇಷನ್ ಫಾರ್ ದ ಫಾರ್ಮರ್ಸ್ ಅಂದರೆ ರೈತರನ್ನು ಏನು ಮಾಡ್ತಾರೆ ಶೋಷಣೆಗೆ ಒಳಪಡಿಸ್ತಾರೆ. ಟೂಕ್ ಬ್ಯಾಕ್ ದ ಇನಾಮ್ ಲ್ಯಾಂಡ್ಗಳನ್ನು ಏನು ಮಾಡ್ತಾರೆ ವಾಪಸ್ ಪಡೆದುಕೊಳ್ತಾರೆ. ಫಾರ್ಮರ್ಸ್ ಫೆಲ್ಟ್ ಇನ್ಸಲ್ಟೆಡ್, ಏನಾಗ್ತಾರೆ ರೈತರು ಇನ್ಸಲ್ಟ್ಗೆ ಒಳಪಡ್ತಾರೆ. ದೆನ್ ನೆಕ್ಸ್ಟ್ ಫಾರ್ಮರ್ಸ್ ಎಕ್ಸ್ಪೀರಿಯನ್ಸ್ಡ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್, ರೈತರು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ಗಳಿಗೆ ಒಳಪಡ್ತಾರೆ ಅಂತ ನಾವು ಹೇಳಬಹುದು. ದೆನ್ ನೆಕ್ಸ್ಟ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ 26th ಕ್ವಶನ್ ವಾಸ್ 3 mark ಕ್ವಶನ್. ಹೌ ಈಸ್ ದ ಬ್ಲ್ಯಾಕ್ ಸಾಯಿಲ್ ಡಿಫ್ರೆಂಟ್ ಫ್ರಮ್ ದ ಲ್ಯಾಟರೈಟ್ ಸಾಯಿಲ್ಗಿಂತ ಬ್ಲ್ಯಾಕ್ ಸಾಯಿಲ್ ಹೇಗೆ ಡಿಫ್ರೆಂಟ್ ಆಗಿರುತ್ತೆ ಅಂತ ನಾವು ನೋಡ್ಕೊಂಡು ಹೋಗೋಣ. ಬ್ಲ್ಯಾಕ್ ಸಾಯಿಲ್ಸ್ ನೇಚರ್ಗಳನ್ನ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಬ್ಲ್ಯಾಕ್ ಸಾಯಿಲ್ ಈಸ್ ಕಾಲ್ಡ್ ರೀಗರ್ ಸಾಯಿಲ್, ಇದನ್ನು ರೀಗರ್ ಸಾಯಿಲ್ ಅಂತ ಕರೀತಾರೆ. ಬೆಸ್ಟ್ ಫಾರ್ ಕಾಟನ್ ಕಲ್ಟಿವೇಷನ್, ಇದು ಕಾಟನನ್ನು ಬೆಳೆಯೋಕ್ಕೆ ತುಂಬ
ವೆಸ್ಟ್ ಸಾಯಿಲ್ ಆಗಿದೆ. ಕಂಟೈನ್ಸ್ ಮೋರ್ ಆಫ್ ಕ್ಲೇ ಪಾರ್ಟಿಕಲ್ಸ್, ಇದು ಕ್ಲೇ ಪಾರ್ಟಿಕಲ್ಸನ್ನು ಜಾಸ್ತಿ ಹೊಂದಿರುತ್ತೆ. ಫರ್ಟೈಲ್ ಆ್ಯಂಡ್ ಕೇಪೇಬಲ್ ಆಫ್ ರಿಟೈನಿಂಗ್ ವಾಟರ್, ಇದು ನೀರಿನ ಹೀರಿಕೆಯನ್ನು ಜಾಸ್ತಿ ಮಾಡ್ಕೊಳುತ್ತೆ. ಸಾಯಿಲ್ ವಾಸ್ ಮೋರ್ ಆಫ್ ಲೈಮ್ ಆ್ಯಂಡ್ ಮ್ಯಾಗ್ನೀಷಿಯಮ್ ಕಾರ್ಬೋನೇಟ್, ಇದು ಲೈಮ್ ಮತ್ತು ಮ್ಯಾಗ್ನೀಷಿಯಮ್ ಅಂದರೆ ಕಾರ್ಬೋನೇಟನ್ನು ಜಾಸ್ತಿ ಹೊಂದಿರುತ್ತೆ. ಹೆವಿಲಿ ಸೂಟೇಬಲ್ ಫಾರ್ ಡ್ರೈ ಫಾರ್ಮರ್ಸ್, ಇದು ಡ್ರೈ ಫಾರ್ಮರ್ಸ್ಗೆ ಹೆವಿಲಿ ಸೂಟ್ ಆಗುತ್ತೆ. ದೆನ್ ಲ್ಯಾಟ್ರಲ್ ಸಾಯಿಲ್ನ ನೇಚರ್ಗಳನ್ನು ಒಂದೊಂದಾಗಿ ನಾವು ನೋಡ್ಕೊಂಡು ಹೋಗೋಣ. ಏನಂದರೆ ಲುಕ್ಸ್ ರೆಡ್ ಇನ್ ಕಲರ್, ಇದು ರೆಡ್ ಕಲರಲ್ಲಿ ಕಾಣಿಸುತ್ತೆ. ಲೆಸ್ ಫರ್ಟೈಲ್ ಸಾಯಿಲ್, ಇದು ಲೆಸ್ ಫರ್ಟೈಲ್ ಆಗಿರುತ್ತೆ. ದೆನ್ ನೆಕ್ಸ್ಟ್ ಲ್ಯಾಕ್ಸ್ ಆಫ್ ನೈಟ್ರೋಜನ್ಸ್ ಆ್ಯಂಡ್ ಮಿನರಲ್ಸ್, ಇದರಲ್ಲಿ ಕಡಿಮೆ ನೈಟ್ರೋಜನ್ ಮತ್ತು ಮಿನರಲ್ಸ್ ಕೂಡ ಕಡಿಮೆ ಇರುತ್ತೆ. ಫೌಂಡ್ ಇನ್ ದ ಏರಿಯಾಸ್ ರಿಸೀವಿಂಗ್ ಮೋರ್ ದ್ಯಾನ್ 300 ಸೆಂಟಿಮೀಟರ್ಸ್ ಆಫ್ ರೈನ್ಫಾಲ್, ಇಲ್ಲಿ 200 ಸೆಂಟಿಮೀಟರ್ಗಿಂತ ಜಾಸ್ತಿ ನೀರು ಬೀಳುವಂಥ ಪ್ರದೇಶದಲ್ಲಿ ಇದು ಕಂಡುಬರುತ್ತೆ. ಮಿನರಲ್ಸ್ ಡಿಸಾಲ್ವ್ಡ್ ಪರ್ಕೊಲೇಟ್ ಟು ಡೀಪರ್ ಲೇಯರ್. ದೆನ್ ನೆಕ್ಸ್ಟ್ ಐರನ್ ಆಕ್ಸೈಡ್ಸ್ ಆ್ಯಂಡ್ ಅಲ್ಯೂಮಿನಿಯಮ್ಸ್ ಆರ್ ಫೌಂಡ್ ಇನ್ ದೇರ್ ಟಾಪ್ ಲೇಯರ್, ಇಲ್ಲಿ ಇದರದ್ದು ಟಾಪ್ ಲೇಯರಲ್ಲಿ ಮೇಲ್ಭಾಗದಲ್ಲಿ ಏನು ಕಂಡು ಬರುತ್ತೆ, ಐರನ್ ಆಕ್ಸೈಡ್ಸ್ ಆ್ಯಂಡ್ ಅಲ್ಯೂಮಿನಿಯಮ್ಗಳು ಕಂಡು ಬರ್ತವೆ ಅಂತ ಹೇಳ್ಬೋದು. ಕ್ರಾಪ್ಸ್ ಗ್ರೋನ್ ಕಾಫಿ ಆ್ಯಂಡ್ ಟ್ರೀಸ್, ಇಲ್ಲಿ ಯಾವುದು ಕಾಫಿ ಟ್ರೀಯನ್ನು ಬೆಳೆಯೋಕ್ಕೆ, ಕಾಫಿ ಮತ್ತು ಟೀಗಳನ್ನು ಬೆಳೆಯೋಕ್ಕೆ ಅತ್ಯುತ್ತಮವಾದ ಸಾಯಿಲ್ ಅಂತ ನಾವು ಹೇಳಬಹುದು. ದೆನ್ ನೆಕ್ಸ್ಟ್ ವಿ ಆರ್ ಡಿಸ್ಕಸಿಂಗ್, ಇದರಲ್ಲಿ ಎರಡೆರಡು ಕ್ವಶನ್ಗಳು ಇರ್ತವೆ, ಅವುಗಳೆಲ್ಲವನ್ನು ನಾವು ನೋಡ್ಕೊಂಡು ಹೋಗೋಣ ಅಂತ ಹೇಳಿದ್ವಿ. ಇದರಲ್ಲಿ ಸೆಕೆಂಡ್ ಕ್ವಶನ್ ವಾಸ್ 26th ಕ್ವಶನಲ್ಲಿ ಸೆಕೆಂಡ್ ಕ್ವಶನ್ ಯಾವುದಂದರೆ ಹೌ ಆರ್ ದ ಎವರ್ ಗ್ರೀನ್ ಫಾರೆಸ್ಟ್ ಡಿಫರೆಂಟ್ ಫ್ರಾಮ್ ಡಿಸಿಡಸ್ ಮಾನ್ಸೂನ್ ಫಾರೆಸ್ಟ್ ಅಂತ ಕೇಳಿದ್ದಾರೆ. ಒಂದೊಂದಾಗಿ ನಾವು ನೋಡ್ಕೊಂಡು ಹೋಗೋಣ. ಎವರ್ ಗ್ರೀನ್ ಫಾರೆಸ್ಟ್ ಆ್ಯಂಡ್ ಡಿಸೈಡ್ಯೂಸ್ ಫಾರೆಸ್ಟ್ ಯಾವಂದರೆ ಎವರ್ ಗ್ರೀನ್ ಫಾರೆಸ್ಟ್ ಫೌಂಡ್ ಇನ್ ರೀಜನ್ ಮೋರ್ ದ್ಯಾನ್ 900 MTS ಅಬೋ ಆ್ಯಂಡ್ ಸಿ ಲೆವೆಲ್, ಇದು ಎಲ್ಲಿ ಕಂಡು ಬರುತ್ತೆ ಅಂದರೆ 900 ಮೀಟರ್ಸ್ ಅಬೋ ದ ಸಿ ಲೆವೆಲ್, ಅಂದರೆ ಸಮುದ್ರದ 900 ಮೀಟರ್ ಮೇಲ್ಭಾಗದಲ್ಲಿ ಇವು ಕಂಡುಬರ್ತವೆ. ವೈಲ್ಡ್ಲಿ ಡಿಸ್ಟ್ರಿಬ್ಯೂಟೆಡ್, ಇವುಗಳು ಅತಿ ವಿರಳವಾಗಿ ಇದು ಡಿಸ್ಟ್ರಿಬ್ಯೂಟ್ ಆಗಿದೆ. ಫೌಂಡ್ ಇನ್ ದ ಎವರ್ ಗ್ರೀನ್ ಫಾರೆಸ್ಟ್ ಫೌಂಡ್ ಇನ್ ದ ರಿಸೀವಿಂಗ್ ಮೋರ್ ದ್ಯಾನ್ 250 ಸೆಂಟಿಮೀಟರ್ಸ್ ಆಫ್ ರೈನ್ಫಾಲ್, ಎವರ್ ಗ್ರೀನ್ ಫಾರೆಸ್ಟು ಎಲ್ಲಿ ಕಂಡು ಬರ್ತವೆ ಅಂದರೆ 250 ಸೆಂಟಿಮೀಟರ್ಗಿಂತ ಜಾಸ್ತಿ ಮಳೆ ಆಗ್ತಕ್ಕಂಥ ಪ್ಲೇಸ್ನಲ್ಲಿ ಕಂಡು ಬರ್ತವೆ. ಆದರೆ ಡಿಸೈಡ್ಯೂಸ್ ಫಾರೆಸ್ಟು ಸಿ ಇನ್ ದ ಏರಿಯಾಸ್ ಆಫ್ 75 ಆ್ಯಂಡ್ 250 ಸೆಂಟಿಮೀಟರ್ಸ್ ಆಫ್ ರೈನ್ಫಾಲ್, ಇವು 75 ಮತ್ತು 150 ಮಧ್ಯೆ ನೀರು ಬೀಳ್ತಕ್ಕಂಥ ಪ್ರದೇಶದಲ್ಲಿ ಕಂಡುಬರ್ತವೆ. ಫಾರೆಸ್ಟ್ ಆಕ್ಯುಪೈ ಅಬೌಟ್ ದ 2.6 lakh ಹೆಕ್ಟರ್ಸ್, ಇದು 2.6 ಲಕ್ಷ ಹೆಕ್ಟರ್ಗಳಷ್ಟು ಫಾರೆಸ್ಟು ಪ್ಲೇಸನ್ನು ಆಕ್ಯುಪೈ ಮಾಡಿಕೊಂಡಿದೆ. ದೆನ್ ನೆಕ್ಸ್ಟ್ ಇಟ್ ಕವರ್ 65.5% ಆಫ್ ದ ಟೋಟಲ್ ಏರಿಯಾ ಫಾರೆಸ್ಟ್, ಇದು ಭಾರತದಲ್ಲಿ ಬರ್ತಕ್ಕಂಥ ಟೋಟಲ್ ಫಾರೆಸ್ಟ್ ಏರಿಯಾದ 65.5% ಅಷ್ಟು ಏರಿಯಾವನ್ನು ಇದೇ ಕಂಡುಕೊಂಡಿದೆ ಅಂತ ನಾವು ಹೇಳ್ಬೋದು. ಟ್ರೀಸ್ ಆರ್ ಆಲ್ವೇಸ್ ಗ್ರೀನ್, ಇವುಗಳು ಯಾವಾಗಲೂ ಗ್ರೀನ್ ಆಗಿರ್ತವೆ. ಟ್ರೀಸ್ ಆರ್ ಶೆಡ್ ದೇರ್ ಲೀವ್ಸ್ ಡ್ಯೂರಿಂಗ್ ದ ಡ್ರೈ ವಿಂಟರ್, ಇವು ಡ್ರೈ ವಿಂಟರ್ ಕಾಲದಲ್ಲಿ ಏನು ಮಾಡ್ತವೆ ಅಂದರೆ ಅವುಗಳ ಲೀವ್ಸ್ಗಳನ್ನು ಏನು ಮಾಡ್ತವೆ ಅಂದರೆ ಒಣಗಿಸ್ಕೊಂಡು ಉದುರಿ ಹೋಗ್ತವೆ ಅಂತ ನಾವು ಹೇಳ್ಬೋದು. ದೆನ್ ವಿ ಆರ್ ಡಿಸ್ಕಸಿಂಗ್ ದ 27th ಕ್ವಶನ್ ವಾಸ್ ಎಕ್ಸ್ಪ್ಲೇನ್ ದ ಅಚೀವ್ಮೆಂಟ್ಸ್ ಆಫ್ 5 year ಪ್ಲ್ಯಾನ್ಸ್, ಅಂದರೆ ಪಂಚವಾರ್ಷಿಕ ಯೋಜನೆಗಳ ಅಚೀವ್ಮೆಂಟ್ಸ್ಗಳನ್ನು ನಾವು ನೋಡ್ಕೊಂಡು ಹೋಗೋಣ. ಗ್ರೋತ್ ಇನ್ ದ ನ್ಯಾಷನಲ್ ಇನ್ಕಮ್, ನ್ಯಾಷನಲ್ ಇನ್ಕಮ್ನಲ್ಲಿ ಗ್ರೋತ್ ಆಗುತ್ತೆ. ರೈಸ್ ಇನ್ ಪರ್ ಕ್ಯಾಪಿಟಾ ಇನ್ಕಮ್, ಅಂದರೆ ರಾಜ್ಯದ ಇನ್ಕಮ್ನಲ್ಲಿ ಕೂಡ ರೈಸ್ ಆಗುತ್ತೆ. ಇನ್ಕ್ರೀಸ್ ಇನ್ ಎಂಪ್ಲಾಯ್ಮೆಂಟ್ ಅಂದರೆ ಉದ್ಯೋಗಗಳಲ್ಲಿ ಇನ್ಕ್ರೀಸ್ ಆಗುತ್ತೆ. ಎಕ್ಸ್ಪೋರ್ಟ್ಸ್ ಟು ಫಾರಿನ್ ಕಂಟ್ರೀಸ್, ರಫ್ತು ಕೂಡ ಫಾರಿನ್ ಕಂಟ್ರೀಸ್ದಿಂದ ಎಕ್ಸ್ಪೋರ್ಟ್ ಇಂಪೋರ್ಟ್ ಕೂಡ ಜಾಸ್ತಿ ಆಗುತ್ತೆ. ದೆನ್ ನೆಕ್ಸ್ಟ್ ಪ್ರೋಗ್ರೆಸ್ ಇನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಸೈನ್ಸ್ ಮತ್ತು ಟೆಕ್ನಾಲಜಿನಲ್ಲಿ ಕೂಡ ಪ್ರೋಗ್ರೆಸ್ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ದೆನ್ ಪ್ರೋಗ್ರೆಸ್ ಇನ್ ಅಗ್ರಿಕಲ್ಚರ್, ಕೃಷಿಯಲ್ಲಿಯೂ ಕೂಡ ಪ್ರೋಗ್ರೆಸ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ದೆನ್ ಪುವರ್ಟಿ ಅಲಿವೇಶನ್, ಮತ್ತು ಬಡತನ ನಿರ್ಮೂಲನೆ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ ನಾವು ಹೇಳ್ಬೋದು. ಇನ್ನು ಯಾವುದು 27th ಸೆಕೆಂಡ್ ಕ್ವಶನ್ಗಳನ್ನು ನಾವು ನೋಡ್ಕೊಂಡು ಹೋಗೋಣ. ದಟ್ ವಾಸ್ ಎಕ್ಸ್ಪ್ಲೇನ್ ದ ಸಿಗ್ನಿಫಿಕೆನ್ಸ್ ಆಫ್ ಪಬ್ಲಿಕ್ ಫೈನಾನ್ಸ್ ಅಂತ ಕೇಳಿದ್ದಾರೆ. ಫೈನಾನ್ಸ್ ಸ್ಟೆಬಿಲಿಟಿ,
ಇದ್ರದ್ದು ಫೈನಾನ್ಸಿಯಲಿಗೆ ಸ್ಟೆಬಲ್ ಆಗಿರುತ್ತೆ. ಪ್ರೋಗ್ರೆಸ್ ಆಫ್ ನೇಷನ್ನ ಪ್ರೋಗ್ರೆಸ್ ಮಾಡುತ್ತೆ. ಎರಾಡಿಕೇಟ್ ಪೋವರ್ಟಿಯನ್ನು ಕಡಿಮೆ ಮಾಡುತ್ತೆ. ರಿಡ್ಯೂಸ್ ಅನ್ಎಂಪ್ಲಾಯ್ಮೆಂಟ್ ಮತ್ತು ನಿರುದ್ಯೋಗವನ್ನು ಕಡಿಮೆ ಮಾಡುತ್ತೆ. ವೆಲ್ಫೇರ್ ಆಫ್ ಪೀಪಲ್ ಜನರಿಗೆ ಜನರ ಪ್ರಗತಿಯಾಗಿ ಸ್ಟಾರ್ಟ್ ಮಾಡುತ್ತೆ. ಎಕನಾಮಿಕಲ್ ಪ್ರೋಗ್ರೆಸ್ ಅಂತ ಕೂಡ ಹೇಳ್ಬೋದು. ದೆನ್ ಪ್ರಮೋಟ್ ಅಗ್ರಿಕಲ್ಚರ್ ಕೃಷಿಯನ್ನು ಪ್ರಮೋಷನ್ ಮಾಡ್ಬೋದು ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ವಿ ಆರ್ ಡಿಸ್ಕಸಿಂಗ್ ದ 28th question was 28th question was ಮೆನ್ಷನ್ ದ ಫಂಕ್ಷನ್ಸ್ ಆಫ್ ಬ್ಯಾಂಕ್ಸ್ ಅಂತ ಕೇಳಿದ್ದಾರೆ. ಬ್ಯಾಂಕ್ನ ಫಂಕ್ಷನ್ಸ್ಗಳನ್ನು ನಾವು ನೋಡ್ಕೊಂಡು ಹೋಗೋಣ. ಎಕ್ಸೆಪ್ಟಿಂಗ್ ಡಿಪಾಸಿಟ್ಗಳನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋದು. ಲೀಡಿಂಗ್ ಲೋನ್ಸ್ ಅಂದರೆ ಲೋನ್ಸ್ಗಳನ್ನು ಕೊಡೋದು. ಟ್ರಾನ್ಸ್ಫರಿಂಗ್ ಮನಿಯನ್ನು ಟ್ರಾನ್ಸ್ಫರ್ ಮಾಡೋದು. ಡಿಸ್ಕೌಂಟಿಂಗ್ ಆಫ್ ಬಿಲ್ಗಳನ್ನು ಡಿಸ್ಕೌಂಟ್ ಮಾಡೋದು. ನೆಕ್ಸ್ಟ್ ಹೈರಿಂಗ್ ಸೇಫ್ ಡಿಪಾಸಿಟ್ ಲಾಕರ್ಸ್ ಲಾಕರ್ಗಳನ್ನು ಕೊಡೋದು. ಕೀಪಿಂಗ್ ದ ವ್ಯಾಲ್ಯೂಯಬಲ್ ಇನ್ ಸೇಫ್ ಕಸ್ಟಡಿ ಎಲ್ಲವನ್ನು ಸೇಫಾಗಿ ಇಟ್ಕೊಳ್ಳೋದು ಕ್ಯಾಶನ್ನು. ದೆನ್ ಇಶ್ಯೂಯಿಂಗ್ ಅ ಲೆಟರ್ ಆಫ್ ಕ್ರೆಡಿಟ್ ಆ್ಯಂಡ್ ಗ್ಯಾರಂಟಿ. ದೆನ್ ನೆಕ್ಸ್ಟ್ ಕಂಡಕ್ಟಿಂಗ್ ದ ಗೌರ್ಮೆಂಟ್ ಟ್ರಾನ್ಸಾಕ್ಷನ್ಗಳನ್ನು ಕೂಡ ಇದು ಕಂಡಕ್ಟ್ ಮಾಡ್ಕೊಳ್ಳುತ್ತೆ ಅಂತಲೂ ಹೇಳ್ಬೋದು. ದೆನ್ ನೆಕ್ಸ್ಟ್ ಇದರಲ್ಲೇ ಬರ್ತಕ್ಕಂಥ 28th ಕ್ವಶನಲ್ಲೇ ಬರ್ತಕ್ಕಂಥ ಇನ್ನೊಂದು ಕ್ವಶನ್ ಯಾವುದು ಅಂದರೆ ಮೆನ್ಷನ್ ದ ಫಂಕ್ಷನ್ಸ್ ಆಫ್ ಇಂಟರ್ಪ್ರೆನ್ಯರ್ಸ್ ಅಂತ ಕೇಳಿದ್ದಾರೆ. ಕ್ವಶನ್ ಆನ್ಸರ್ಸ್ ಏನಂದರೆ ದ ಆನ್ಸರ್ಸ್ ಆರ್ ಸ್ಟಾರ್ಟ್ಸ್ ಬಿಸ್ನೆಸ್ ಆ್ಯಕ್ಟಿವಿಟಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಆರ್ಗನೈಸಸ್ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನಲ್ಲಿ ಇರ್ತಕ್ಕಂಥ ಆರ್ಗನೈಸೇಷನ್ ಫ್ಯಾಕ್ಟರ್ಗಳು ಸ್ಟಾರ್ಟ್ ಆಗುತ್ತೆ. ಕೋಆರ್ಡಿನೇಟ್ಸ್ ಥಿಂಗ್ಸ್ ಕೋಆರ್ಡಿನೇಟ್ಗಳು ಎಫೆಕ್ಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಂಟ್ರಡ್ಯೂಸ್ ನ್ಯೂ ಮೆಥಡ್ಗಳನ್ನು ಇಂಟ್ರಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹ್ಯಾಂಡಲ್ಸ್ ಬಜೆಟ್ ಆಫ್ ಹೀಸ್ ಕನ್ಸರ್ನ್ ಬಜೆಟ್ ಆಫ್ ಕನ್ಸರ್ನನ್ನು ಹ್ಯಾಂಡಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬಿಯರ್ ರಿಸ್ಕ್ ಆ್ಯಂಡ್ ಅನ್ಸರ್ಟನಿಟಿ ದೆನ್ ನೆಕ್ಸ್ಟ್ ಗಿವ್ಸ್ ಡೈರೆಕ್ಷನ್ಗಳು ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ದೆನ್ ನೆಕ್ಸ್ಟ್ ಟೇಕ್ ಡಿಸಿಷನ್ ಅಬೌಟ್ ದ ಪ್ರಾಡಕ್ಟ್ ಆ್ಯಂಡ್ ಟೆಕ್ನಾಲಜಿ ಇದು ಪ್ರಾಡಕ್ಟ್ ಮತ್ತು ಟೆಕ್ನಾಲಜಿಗೆ ಡಿಸಿಷನನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ 29th ಕ್ವಶನ್ ವಾಸ್ ಪೊಲೀಸ್ ಸಿಸ್ಟಮ್ ಅಂಡರ್ವೆಂಟ್ ಕಂಟಿನ್ಯೂಯಸ್ ಚೇಂಜ್ ಡ್ಯೂರಿಂಗ್ ದ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ಹೌ ಅಂತ ಕೇಳಿದ್ದಾರೆ. ದೆನ್ ನೆಕ್ಸ್ಟ್ ಇದು ದ ಆನ್ಸರ್ ಆಫ್ 29th ಕ್ವಶನ್ ಈಸ್ ಕ್ರಿಯೇಟೆಡ್ ದ ಪೋಸ್ಟ್ ಆಫ್ ಸೂಪರ್ಡೆಂಟ್ ಆಫ್ ಪೊಲೀಸ್ ಅನ್ನುವ ಪೋಸ್ಟನ್ನು ಯಾರೋ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ಅವರು ಮಾಡ್ತಾರೆ. ಡಿವೈಡ್ ಅ ಡಿಸ್ಟ್ರಿಕ್ಟ್ ಇಂಟು ಮಿನಿ ಸ್ಟೇಷನ್ಸ್ ಒಂದು ಡಿಸ್ಟ್ರಿಕ್ಟನ್ನು ಮಿನಿ ಸ್ಟೇಷನ್ಗಳಾಗಿ ಡಿವೈಡ್ ಮಾಡ್ತಾರೆ. ಎವರೆಸ್ಟ್ ಸ್ಟೇಷನ್ ವಾಸ್ ಅಂಡರ್ ದ ಕೋತ್ವಾಲ್ ಎವರೆಸ್ಟ್ ಸ್ಟೇಷನ್ ಎಲ್ಲ ಸ್ಟೇಷನ್ಗಳಿಗೂ ಒಬ್ಬ ಕೋತ್ವಾಲನ್ನು ಇಟ್ಟಿರ್ತಾರೆ. ಕೋತ್ವಾಲ್ ವಾಸ್ ಮೇಡ್ ಅಕೌಂಟೇಬಲ್ ಫಾರ್ ಥಿಫ್ಟ್ಸ್ ಆ್ಯಂಡ್ ಕ್ರೈಮ್ಸ್ ಇವನು ಕಳ್ಳತನ ಮತ್ತು ಕೊಲೆಗಳು ಮತ್ತು ಕ್ರೈಮ್ಗಳನ್ನು ಇವನು ಹ್ಯಾಂಡಲ್ ಮಾಡ್ತಾ ಇರ್ತಾನೆ. ಪುಟ್ ಎವ್ರಿ ವಿಲೇಜ್ ಅಂಡರ್ ದ ಕೇರ್ ಆಫ್ ಚೌಕಿದಾರ್ ಒಬ್ಬ ಚೌಕಿದಾರನ ಪ್ರತಿಯೊಂದು ವಿಲೇಜ್ಗೆ ಅವರು ಬಿಟ್ಟಿರ್ತಾರೆ. ಅವನು ಅದನ್ನು ಹ್ಯಾಂಡಲ್ ಮಾಡ್ತಿರ್ತಾನೆ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ 13th ಕ್ವಶನ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ 13th ಕ್ವಶನ್ ವಾಸ್ ದಿಸ್ ಇಸ್ ಆಲ್ಸೋ 3 mark ಕ್ವಶನ್. ಎಕ್ಸ್ಪ್ಲೇನ್ ದ ಕಂಡೀಷನ್ ಆಫ್ ಸಬ್ಸಿಡಿಯರಿ ಅಲಯನ್ಸ್ ಅಂತ ಕೇಳಿದ್ದಾರೆ. ಇದ್ರದ್ದು ದ ಆನ್ಸರ್ ಆಫ್ 13th ಕ್ವಶನ್ ವಾಸ್ ಕೀಪ್ ದ ಬ್ರಿಟಿಷ್ ಆರ್ಮಿಯನ್ನು ಇಟ್ಕೋಬೇಕು ಅಂದರೆ ಸಹಾಯಕ ಸೈನ್ಯ ಪದ್ಧತಿ ಸಬ್ಸಿಡಿಯರಿ ಅಲಯನ್ಸ್ ಅಂದರೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಕನ್ನಡದಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಅಂತ ಕರೀತಾರೆ. ಇದರದ್ದು ಕಂಡೀಷನ್ಗಳನ್ನು ಹೇಳಿ ಅಂತ ಹೇಳಿದ್ದಾರೆ. ಇದರದ್ದು ಕಂಡೀಷನ್ಗಳಂದರೆ ಕೀಪ್ ದ ಬ್ರಿಟಿಷ್ ಒಂದು ಬ್ರಿಟಿಷ್ನ ಆರ್ಮಿಯನ್ನು ಅವರು ಇಟ್ಕೋಬೇಕಾಗಿರುತ್ತೆ ರಾಜಮನೆತನದವರು. ಬಿಯರ್ ದ ಎಕ್ಸ್ಪೆನ್ಸಸ್ ಆಫ್ ಅಲ್ಲಿ ಆರ್ಮಿಗೆ ಎಷ್ಟು ಖರ್ಚಾಗುತ್ತೋ ಅದನ್ನೆಲ್ಲರೂ ಅವರೇ ಕೊಡಬೇಕಾಗಿರುತ್ತೆ. ಬಿಯರ್ ದ ಎಕ್ಸ್ಪೆನ್ಸಸ್ ಆಫ್ ವೇಗಸ್ ಆಫ್ ಸೋಲ್ಜರ್ಸ್ ಅಲ್ಲಿ ಇರ್ತಕ್ಕಂಥ ಸೋಲ್ಜರ್ಸ್ ಅಂದರೆ ಪ್ರತಿಯೊಬ್ಬ ಸೋಲ್ಜರ್ನ ಖರ್ಚನ್ನು ಕೂಡ ಅವರೇ ನೋಡ್ಕೋಬೇಕಾಗಿರುತ್ತೆ. ಅಪಾಯಿಂಟ್ ಬ್ರಿಟಿಷ್ ರೆಸಿಡೆಂಟ್ ಇನ್ ಕೋರ್ಟ್ ಅವರಲ್ಲಿ ಒಬ್ಬ ಬ್ರಿಟಿಷ್ ರೆಸಿಡೆಂಟನ್ನು ಬಿಟ್ಕೊಟ್ಟಿರ್ತಾರೆ. ಅವನ್ನ ಅಲ್ಲಿ ಅವ್ರ ಕೋರ್ಟ್ನಲ್ಲಿ ಅಪಾಯಿಂಟ್ ಮಾಡ್ಕೋಬೇಕಾಗಿರುತ್ತೆ. ಪರ್ಮಿಷನ್ ಟು ಅಪಾಯಿಂಟ್ ಯುರೋಪಿಯನ್ಸ್ ಯಾವುದೇ ಬೇರೆ ಯುರೋಪಿಯನ್ಸ್ ಆಗಲಿ ಬ್ರಿಟಿಷರ್ನಾಗಲಿ ಅಪಾಯಿಂಟ್ ಮಾಡ್ಕೋಬೇಕಂದ್ರೆ ಬ್ರಿಟಿಷರ್ದು ಅನುಮತಿ ಇರಲೇಬೇಕಾಗಿರುತ್ತೆ. ಪರ್ಮಿಷನ್ ಟು ಸೈನ್ ಅಗ್ರಿಮೆಂಟ್ ಆರ್ ಫ್ಯಾಕ್ಟ್ ಯಾವುದೇ ರೀತಿಯ ಅಗ್ರಿಮೆಂಟ್ಗಳನ್ನು ಮಾಡ್ಕೊಳ್ಳೋದಾಗಲಿ ಮತ್ತು ಒಪ್ಪಂದಗಳನ್ನು ಮಾಡ್ಕೋಬೇಕಂದ್ರೂ
ಬ್ರಿಟಿಷರ ಅನುಮತಿಯನ್ನು ಪಡೆದುಕೊಂಡೆ ಅನುಮತಿಯನ್ನು ತೊಗೋಬೇಕಾಗಿರುತ್ತೆ. ಇದರ ಪರವಾಗಿ ಅವ್ರು ಏನು ಮಾಡ್ತಿರ್ತಾರೆ ಅಂದರೆ ದೇ ಪ್ರೊವೈಡ್ ಪ್ರೊಟೆಕ್ಟ್ ಪ್ರೊಟೆಕ್ಟಿವಿಟಿಯನ್ನು ಅವರ ಪ್ರೊಟೆಕ್ಟಿವಿಟಿ ಟು ದೇರ್ ಸ್ಟೇಟ್ಸ್, ಅಂದರೆ ಅವರ ರಾಜ್ಯ ಮನೆತನಕ್ಕೆ ಮತ್ತು ರಾಜಧಾನಿಗಳಿಗೆ ಅವರು ಪ್ರೊಟೆಕ್ಷನನ್ನು ಬ್ರಿಟಿಷರು ಕೊಡ್ತಿರ್ತಾರೆ ಅಂತ ನಾವು ಹೇಳ್ಬೋದು. ದೆನ್ 31st ಕ್ವಶನ್. 31st ವಿ ಡಿಸ್ಕಸಿಂಗ್ ಅಬೌಟ್ ದ 31st ಕ್ವಶನ್. ಎಕ್ಸ್ಪ್ಲೇನ್ ದ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಇಂಡಿಯನ್ ಆ್ಯಂಡ್ ಫಾರಿನ್ ಇಂಡಿಯನ್ ಫಾರಿನ್ ಪಾಲಿಸಿ. ಇಂಡಿಯನ್ ಫಾರಿನ್ ಪಾಲಿಸಿನ ಪ್ರಿನ್ಸಿಪಲ್ಗಳನ್ನು ನಾವು ಇವಾಗ ನೋಡ್ಕೊಂಡು ಹೋಗೋಣ. ಅವುಗಳೇನೆಂದರೆ ಫಸ್ಟ್ ಪಾಯಿಂಟ್ ವಾಸ್ ಅಪೋಸಿಷನ್ ಟು colonialism, opposition to imperialism, then next opposition to racial discrimination, policy of non-alignment, support to disarmament, support to United Nations UNO, then next priority for progress of Americans and Asians ಅಂತ ದೇ ಹೇಳ್ಬೋದು. ದೆನ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ 32nd ಕ್ವಶನ್ ವಾಸ್ ಎಂಪ್ಲಾಯ್ಮೆಂಟ್ ಹ್ಯಾಸ್ ಬಿಕಮ್ ಅ ಸೀರಿಯಸ್ ಸೋಷಿಯಲ್ ಪ್ರಾಬ್ಲಮ್ ಹೌ ಅಂತ ಕೇಳಿದ್ದಾರೆ. ಅನ್ಎಂಪ್ಲಾಯ್ಮೆಂಟ್ ಅನ್ನೋದು, ನಿರುದ್ಯೋಗ ಅನ್ನೋದು ಒಂದು ಸೀರಿಯಸ್ ಸೋಷಿಯಲ್ ಪ್ರಾಬ್ಲಮ್ ಆಗಿದೆ, ಹೇಗೆ ಅಂತ ಕೇಳಿದ್ದಾರೆ. ಇದರ ಆನ್ಸರ್ಗಳನ್ನು ನೋಡ್ಕೊಂಡು ಹೋಗೋಣ. ದ ಆನ್ಸರ್ಸ್ ಆರ್ ಪುವರ್ಟಿ ಅಂದರೆ ನಿರುದ್ಯೋಗ, ಕ್ರೈಮ್ಸ್ಗಳು ಜಾಸ್ತಿ ಆಗಕ್ಕೆ ಹೋಗುತ್ತೆ. ಇಲ್ ಹೆಲ್ತ್ ಅಂದರೆ ಹೆಲ್ತ್ನಲ್ಲಿ ಕೂಡ ಪ್ರಾಬ್ಲಮ್ ಆಗಿ ಸ್ಟಾರ್ಟ್ ಮಾಡುತ್ತೆ. ಕರಪ್ಷನ್ ಅಂದರೆ ಭ್ರಷ್ಟಾಚಾರ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಚೀಟಿಂಗ್ಸ್ಗಳು ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಡಿಸೆಪ್ಷನ್ ಕೂಡ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ರಾಬರಿ ಅಂದರೆ ಕಳ್ಳತನಗಳು ಕೂಡ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಪ್ರಾಸ್ಟಿಟ್ಯೂಷನ್ ಅಂದರೆ ಪ್ರಾಸ್ಟಿಟ್ಯೂಷನ್ ಕೂಡ ಸ್ಟಾರ್ಟ್ ಮಾಡುತ್ತೆ. ದೆನ್ ನೆಕ್ಸ್ಟ್ ರಾಬರಿ, ದೆನ್ ನೆಕ್ಸ್ಟ್ ಫ್ಯಾಮಿಲಿ ಡಿಸ್ಇಂಟಿಗ್ರೇಷನ್ ಅಂತ ಹೇಳಬಹುದು. ದೆನ್ ನೆಕ್ಸ್ಟ್ ವಿ ಆರ್ ಡಿಸ್ಕಸಿಂಗ್ ದ 33rd ಕ್ವಶನ್ ಏನಂದರೆ ಅನಲೈಸ್ ದ ಇಂಪಾರ್ಟೆನ್ಸ್ ಆಫ್ ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ ಅಂತ ಕೇಳಿದ್ದಾರೆ. ದ ಆನ್ಸರ್ಸ್ ಆಫ್ 33rd ಕ್ವಶನ್ ವಾಸ್ ಕಲೆಕ್ಟ್ ದ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದ ಅರ್ತ್ ಸರ್ಫೇಸ್. ಮಾಡರ್ನ್ ಟೆಕ್ನಾಲಜಿ, ಇದೊಂದು ಮಾಡರ್ನ್ ಟೆಕ್ನಾಲಜಿ. ಗ್ಯಾದರ್ಸ್ ಇನ್ಫಾರ್ಮೇಷನ್ ವಿತೌಟ್ ಫಿಸಿಕಲಿ ಟಚಿಂಗ್ ಆಬ್ಜೆಕ್ಟ್ಸ್, ಯಾವುದೇ ಆಬ್ಜೆಕ್ಟನ್ನು ಟಚ್ ಮಾಡ್ದೇ ಏನು ಮಾಡುತ್ತೆ, ಇನ್ಫಾರ್ಮೇಷನನ್ನು ತೆಗೆದುಕೊಳ್ಳುತ್ತೆ. ಫಾಸ್ಟ್ ಲೋ ಕಾಸ್ಟ್ ಇನ್ಫಾರ್ಮೇಷನ್ ಕಲೆಕ್ಟಿಂಗ್ ಸಿಸ್ಟಮ್. ಫಾಸ್ಟ್ ಲೋ ಕಾಸ್ಟ್ ಅಂದರೆ ಕಮ್ಮಿ ಕಾಸ್ಟ್ನಲ್ಲಿ ಸಿಗ್ತಕ್ಕಂಥ ವೆರಿ ಫಾಸ್ಟ್ ಕಲೆಕ್ಟಿವ್ ಸಿಸ್ಟಮ್ ಅಂತ ಹೇಳ್ಬೋದು. ಟ್ರೂ ಅಕ್ಯುರೇಟ್ ಆ್ಯಂಡ್ ರಿಲಿಯೇಬಲ್ ಇನ್ಫಾರ್ಮೇಷನ್ ಕ್ಯಾನ್ ಬಿ ಆಬ್ಟೈನ್ಡ್. ಇದೊಂದು ಅಕ್ಯುರೇಟ್ ಮತ್ತು ರಿಲಿಯೇಬಲ್ ಇನ್ಫಾರ್ಮೇಷನನ್ನು ಕೊಡುತ್ತೆ. ಇನ್ಫಾರ್ಮೇಷನ್ ಕ್ಯಾನ್ ಬಿ ಈಸಿಲಿ ಅನಲೈಸ್ಡ್ ಯೂಸಿಂಗ್ ಕಂಪ್ಯೂಟರ್ಸ್ ಮೂಲಕ ಇದನ್ನು ಅನಲೈಸ್ ಈಸಿಲಿ ಮಾಡ್ಕೋಬೋದು. ಸ್ಟಡೀಸ್ ರಿಲೇಟೆಡ್ ಟು ನೇಚರ್ calamities. The next helps in analyzing the nature resources. ಏನಂದರೆ ನೇಚರ್ನ ಬಗ್ಗೆ ರಿಸೋರ್ಸ್ ಮತ್ತು ಅನಲೈಸಿಂಗ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ನಾವು ಹೇಳ್ಬೋದು. ಆ್ಯಂಡ್ ಫೈನಲಿ ವಿ ಆರ್ ಕಮ್ ಟು 4 mark questions. 4 mark questions are we get 4 questions in 4 mark question. Every question contains 4 marks and total 16 marks we will obtain to return complete 4 questions. 4 ಕ್ವಶನ್ಗಳನ್ನು ಬರೆಯೋದ್ರ ಮುಖಾಂತರ ನಾವೇನು 14 ಅಂಕಗಳನ್ನು ಪಡೆದುಕೊಳ್ಬೋದು ಅಂತ ನಾವು ಹೇಳ್ಬೋದು. ದೆನ್ 34th ಕ್ವಶನ್ ವಾಸ್ 4 mark ಕ್ವಶನ್. ಇಲ್ಲಿ ಪ್ರತಿಯೊಂದು ಕ್ವಶನ್ಗೂ 2 ಕ್ವಶನ್ಗಳನ್ನು ಕೊಟ್ಟಿರ್ತಾರೆ. ನಾವು ಯಾವುದೋ ಒಂದು ಚೂಸ್ ಮಾಡಿಬಿಟ್ಟು ಬರೀಬೇಕಾಗುತ್ತೆ. ನಾವು ಪ್ರತಿಯೊಂದು ಕ್ವಶನ್ ಕೂಡ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗೋಣ. ಸೊ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡ್ಕೊಳ್ಳಿ. ಇವಾಗ ನಾವು 4 mark ಕ್ವಶನ್ಗಳನ್ನು ಸ್ಟಾರ್ಟ್ ಮಾಡೋಣ. ದ ಸ್ಟ್ರಗಲ್ ಆಫ್ ಪುಟ್ಟಬಸಪ್ಪ ಅಗೇನ್ಸ್ಟ್ ದ ಬ್ರಿಟಿಷ್ ಈಸ್ ಎವ್ರಿ ರಿಮೆಂಬರ್ಡ್ ಜಸ್ಟಿಫೈ. ಪುಟ್ಟಬಸಪ್ಪ ಬ್ರಿಟಿಷರ ವಿರುದ್ಧ ಮಾಡಿರ್ತಕ್ಕಂಥ ಹೋರಾಟ ಎಲ್ಲರಿಗೂ ರಿಮೆಂಬರ್ ಆಗಿದೆ. ಎಲ್ಲರೂ ನೆನಪಿಟ್ಟುಕೊಳ್ಳುವಂಥದ್ದು ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದ್ದಾರೆ. ಪುಟ್ಟಬಸಪ್ಪ ವಾಸ್ ಅ ಲೀಡರ್ ಆಫ್ ಕೊಡಗು ರೆಬೆಲಿಯನ್. ಅವನೊಬ್ಬನು ಕೊಡಗುದಲ್ಲಿರ್ತಕ್ಕಂಥ ಒಬ್ಬ ಲೀಡರ್ ಆಗಿರ್ತಾನೆ. ರೆಬೆಲಿಯನ್ ಸ್ಟಾರ್ಟೆಡ್ ಇನ್ ಹಿಲಿ ರೀಜನ್. ಇದು ಗುಡ್ಡಗಾಡಲಲ್ಲಿ ಸ್ಟಾರ್ಟ್ ಆಗುತ್ತೆ. ಪುಟ್ಟಬಸಪ್ಪ ಆರ್ಗನೈಸ್ಡ್ ದ ರೆಬೆಲ್ಸ್. ರೆಬೆಲರ್ಸನ್ನು ಆರ್ಗನೈಸ್ ಮಾಡ್ತಾನೆ. ಪೀಪಲ್ ಸಪೋರ್ಟೆಡ್ ಪುಟ್ಟಬಸಪ್ಪನಿಗೆ ಪೀಪಲ್ಸು ಅಲ್ಲಿರ್ತಕ್ಕಂಥ ಜನ ಸಪೋರ್ಟ್ ಮಾಡ್ತಾರೆ. ಕ್ಯಾಪ್ಚರ್ಡ್
ಬೆಲ್ಲಾರೆ. ದೆ ನೆಕ್ಸ್ಟ್ ಪುಟ್ಟಬಸಪ್ಪ ಕಿಲ್ಡ್ ಆ್ಯನ್ ಅಮಾಲ್ದಾರ್, ಒಬ್ಬ ಅಮಾಲ್ದಾರನನ್ನು ಇವನು ಕೊಲೆ ಮಾಡ್ತಾನೆ. ಲೂಟೆಡ್ ದ ಟ್ರೆಜರಿ ಆ್ಯಂಡ್ ಫ್ರೀಸನ್ಸ್, ಎಲ್ಲಿರ್ತಕ್ಕಂಥ ಎಲ್ಲ ಖಜಾನೆಯನ್ನು ಇವನು ಲೂಟಿ ಮಾಡ್ತಾನೆ. ಪುಟ್ಟಬಸಪ್ಪ ಫೆಲ್ಟ್ ಟುವರ್ಡ್ಸ್ ಸುಳ್ಯ, ಇವನು ಸುಳ್ಯದ ಕಡೆಗೆ ಹೋಗ್ತಾನೆ. ಬ್ರಿಟಿಷ್ ಕ್ಯಾಪ್ಚರ್ಡ್ ಪುಟ್ಟಬಸಪ್ಪ, ಏನು ಬ್ರಿಟಿಷರು ಪುಟ್ಟಬಸಪ್ಪನನ್ನು ಕ್ಯಾಚ್ ಮಾಡ್ಕೊತಾರೆ. ದೆನ್ ಪುಟ್ಟಬಸಪ್ಪ ವಾಸ್ ಹ್ಯಾಂಗ್ಡ್, ಆ ನಂತರ ಪುಟ್ಟಬಸಪ್ಪನ ಗಲ್ಲಿಗೆ ಏರಿಸ್ತಾರೆ ಅಂತ ನಾವು ಹೇಳಬಹುದು. ದೆನ್ ನೆಕ್ಸ್ಟ್ ಇದರಲ್ಲೇ ಬರ್ತಕ್ಕಂಥ ಸೆಕೆಂಡ್ ಕ್ವಶನ್ ವಾಸ್ ಹಿಟ್ಲರ್ ಆಂಬಿಷನ್ ಟು ಪಾಪ್ಯುಲರೈಸ್ ಆರ್ಗನ್ ರೈಸ್ ಬಿಕಮ್ ದ ಕಾಸ್ ಫಾರ್ ಮಾಸ್ ಮರ್ಡರ್ಸ್ ಅಂತ ಹೇಳಿದ್ದಾರೆ. ಆರ್ಯನ್ಸ್ನ ಪಾಪ್ಯುಲರೈಸೇಷನ್ಗೋಸ್ಕರ ಅವನು ಎಷ್ಟೋ ಮಾಸ್ ಮರ್ಡರ್ಸ್ಗಳನ್ನು ಮಾಡೋಕ್ಕೆ ಕಾರಣವಾಗುತ್ತೆ ಹೇಗೆ ಅಂತ ಕೇಳಿದ್ದಾರೆ. ಇದರ ಆನ್ಸರ್ ಆಫ್ ದಿಸ್ ಕ್ವಶನ್ ಈಸ್ ನಜೀಸ್ ಕ್ರಿಯೇಟೆಡ್ ಫಿಯರ್. ನಜೀಸ್ ಏನು ಮಾಡ್ತಾರೆ ಅಂದರೆ ಏನು ಫಿಯರನ್ನು ಸೃಷ್ಟಿ ಮಾಡ್ತಾರೆ. ಜರ್ಮನ್ಸ್ ಆಫ್ ಆರ್ಯನ್ ರೇಸ್. ದೆನ್ ನೆಕ್ಸ್ಟ್ ಜರ್ಮನ್ಸ್ ಆರ್ ಎಲಿಜಿಬಲ್ ಟು ರೂಲ್ ದ ವರ್ಲ್ಡ್, ಜರ್ಮನ್ಸ್ ಮಾತ್ರ ಏನು ಜಗತ್ತನ್ನು ಆಳೋದಕ್ಕೆ ಯೋಗ್ಯರು ಅಂತ ಹೇಳ್ತಾನೆ. ಜೇವ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಜರ್ಮನ್ಸ್ ಪ್ರಾಬ್ಲಮ್ಸ್, ಜೇವ್ಸ್ ಆರ್ ಅನ್ಫಿಟ್ ಟು ಎಕ್ಸಿಟ್, ಅಪಾಯಿಂಟ್ ದ ಗೋಬ್ಲೆಸ್. ದ ನೆಕ್ಸ್ಟ್ ಆರ್ಗನೈಸ್ ದ ಬ್ರೌನ್ ಶರ್ಟ್ಸ್. ದೆನ್ ನೆಕ್ಸ್ಟ್ ಮಾಸ್ ಮರ್ಡರ್ಸ್, ಎಷ್ಟೋ ಕೊಲೆಗಳನ್ನು ಮಾಡ್ತಾನೆ. ದೆನ್ ನೆಕ್ಸ್ಟ್ ಹೊಲೋಕಾಸ್ಟ್. ದೆನ್ ನೆಕ್ಸ್ಟ್ ಕಾನ್ಸಂಟ್ರೇಷನ್ ಕ್ಯಾಂಪ್ಸ್, ಇವೆಲ್ಲವೂ ಕೂಡ ಏನು ಕಾಸಸ್ ಆಫ್ ಮಾಸ್ ಮರ್ಡರ್ ಅಂತ ನಾವು ಹೇಳಬಹುದು. ದೆನ್ ನೆಕ್ಸ್ಟ್ ವಿ ಆರ್ ಡಿಸ್ಕಸಿಂಗ್ ದ 31st ಕ್ವಶನ್ ವಾಸ್ ದ ಸ್ಟ್ರಗಲ್ ಆಫ್ ದ ಸ್ಟ್ರಗಲ್ ಆಫ್ ದ ಸ್ಯಾಂಥಲ್ಸ್ ಅಗೇನ್ಸ್ಟ್ ದ ಬ್ರಿಟಿಷ್ ಅಂತ ಕೇಳಿದ್ದಾರೆ. ದ ಆನ್ಸರ್ಸ್ ಆರ್ ಟ್ರೈಬಲ್ ರಿವಾಲ್ಟೆಡ್ ವೇರ್ ಸಾಂಥಲ್ಸ್, ಮುಂಡಾ, ಹಲಗಲಿ ಬೇಡ, ಇವರೆಲ್ಲರೂ ಏನಂದರೆ ಒಂದು ಟ್ರೈಬಲಲ್ಲಿ ಹುಟ್ಟಿರತಕ್ಕಂಥ ಜನರು ಅಂತ ನಾವು ಹೇಳ್ಬೋದು. ಅಪೋಸಿಟ್ ದ ಟ್ಯಾಕ್ಸ್ ಪಾಲಿಸಿ, ಇವ್ರೇನು ಮಾಡ್ತಾರೆ ಅಂದರೆ ಟ್ಯಾಕ್ಸ್ ಪಾಲಿಸಿ ವಿರುದ್ಧ ಅಪೋಸಿಷನನ್ನು ಇಡ್ತಾರೆ. ಅಪೋಸಿಟ್ ದ ಫಾರೆಸ್ಟ್ಸ್ ಪಾಲಿಸಿ, ಫಾರೆಸ್ಟ್ಗಳಲ್ಲಿ ಹೊರಡಿಸ್ತಕ್ಕಂಥ ಬ್ರಿಟಿಷರ ಹೊಸ ಹೊಸ ಪಾಲಿಸಿಗಳನ್ನು ಕೂಡ ಇವರು ಏನು ಮಾಡ್ತಾರೆ, ವಿರೋಧ ಮಾಡ್ತಾರೆ. ಸಂತಲಾಸ್ ರಿವಾಲ್ಟೆಡ್, ಇವ್ರೇನು ಮಾಡ್ತಾರೆ ಅಂದರೆ ರಿವಾಲ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಟ್ರೈಬಲ್ಸ್ ಬಿಕಮ್ ಲ್ಯಾಂಡ್ಲೆಸ್, ಇದಕ್ಕೋಸ್ಕರ ಏನಾಗ್ತಾರೆ, ಅಲ್ಲಿರ್ತಕ್ಕಂಥ ಜನರು ಅವರ ಜಾಗವನ್ನೆಲ್ಲ ಕಳ್ಕೊತಾರೆ. ಟ್ರೈಬಲ್ಸ್ ವೇರ್ ಫೋರ್ಸ್ಡ್ ಟು ಪೇ ಟ್ಯಾಕ್ಸ್, ಟ್ರೈಬಲ್ಸ್ ಅಲ್ಲಿರ್ತಕ್ಕಂಥ ಟ್ರೈಬ್ನ ಜನರಿಗೆ ಬ್ರಿಟಿಷರು ಏನು ಮಾಡ್ತಾರೆ, ಟ್ಯಾಕ್ಸ್ಗಳನ್ನು ಹಾಕೋಕ್ಕೆ ಫೋರ್ಸನ್ನು ಮಾಡ್ತಾರೆ. ಸ್ಯಾಂತಲಾಸ್ ವೇರ್ ಅಪ್ಸೆಟ್, ಅಲ್ಲಿರ್ತಕ್ಕಂಥ ಸಂತಲಾಸ್ ಏನಿರ್ತಾರೆ ಅಪ್ಸೆಟ್ ಆಗ್ತಾರೆ. ಸಾಂತಲಾಸ್ ವೇರ್ ಡಿಸೈಡೆಡ್ ಟು ಲೂಟ್, ಅವರು ಲೂಟಿ ಮಾಡೋಕ್ಕೋಸ್ಕರ ಡಿಸೈಡ್ ಮಾಡ್ತಾರೆ. ದೆನ್ ನೆಕ್ಸ್ಟ್ ಟ್ರೈಬಲ್ಸ್ ಕಿಲ್ಡ್ ದೇರ್ ಎನಿಮೀಸ್, ಅಲ್ಲಿರ್ತಕ್ಕಂಥ ಎನಿಮೀಸ್ ಅಂದರೆ ಅವರ ವಿರೋಧಿಗಳನ್ನು ಅಂದರೆ ಬ್ರಿಟಿಷರನ್ನ ಕಿಲ್ ಮಾಡ್ತಾರೆ. ಮೆನಿ ರಿಯೋಟರ್ಸ್ ವೇರ್ ಅರೆಸ್ಟೆಡ್, ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಭಯೋತ್ಪಾದಕನು ಅಂದರೆ ಆ ಟ್ರೈಬಲ್ಸಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸಾಂತಲಾಸ್ನು ಏನು ಮಾಡ್ತಾನೆ, ಅರೆಸ್ಟ್ ಆಗ್ತಾನೆ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ವಿ ಆರ್ ಡಿಸ್ಕಸಿಂಗ್ ದ 36th question was the central and state governments have taken several initiatives for empowerment of gender minorities, illustrate ಅಂತ ಕೇಳಿದರೆ. The answers for this question: Supreme Court judgments, Smile scheme, National Portal for Transgenders, Gramin Graha scheme. Then 1% reservation in the state government fosters opportunities to get education, opportunities to contest in elections, transgenders Minority Protection Act, welfare of gender minority persons. The next National Council for Gender Minority Person ಅಂತ ನಾವು ಹೇಳಬಹುದು. Then we are discussing the 37th question was what are the causes and effects of earthquakes. ಅರ್ಥಕ್ವಿಕ್ ಅಂದರೆ ಏನು ಭೂಕಂಪಕ್ಕೆ ಕಾರಣಗಳು ಮತ್ತು ಪರಿಣಾಮಗಳು ಹೇಳಿ ಅಂತ ಕೇಳಿದರೆ ಅವುಗಳನ್ನು ನಾವು ನೋಡ್ಕೊಂಡು ಹೋಗೋಣ. ಫಸ್ಟು ಕಾಸಸನ್ನು ನೋಡ್ಕೊಂಡು ಹೋಗೋಣ. ಕಾಸಸ್ಗಳು ಅಂದರೆ ಅರ್ಬನೈಜೇಷನ್ ಅಂತ ನಾವು ಹೇಳ್ಬೋದು, ಡಿಫಾರೆಸ್ಟೈಜೇಷನ್. ಅರ್ಬನೈಜೇಷನ್ ಅಂದರೆ ನಗರೀಕರಣ, ಡಿಫಾರೆಸ್ಟೈಜೇಷನ್ ಅಂದರೆ ಫಾರೆಸ್ಟ್ಗಳನ್ನು ಕಡಿದು ಹಾಕೋದು. ದೆನ್ ಕಾನ್ಸ್ಟ್ರಕ್ಷನ್ ಆಫ್ ಡ್ಯಾಮ್ಸ್ಗಳನ್ನು ಕಟ್ಟೋದು. ಮೈನಿಂಗ್ ಆ್ಯಕ್ಟಿವಿಟೀಸ್ ಏನು ಗಣಿಗಾರಿಕೆಯನ್ನು ಮಾಡೋದು.
ಪ್ರೆಷರ್ ಆನ್ ದ ಇಂಟೀರಿಯರ್ ಆಫ್ ಅರ್ತ್, ಏನು ಭೂಮಿಯ ಒಳಭಾಗಕ್ಕೆ ಪ್ರೆಷರ್ ಕೊಡೋದು. ಚೇಂಜ್ ಇನ್ ಮ್ಯಾಗ್ಮಾವನ್ನು ಚೇಂಜ್ ಆಗೋದು ಅಂತ ನಾವು ಹೇಳ್ಬೋದು. ಎಪೆಕ್ಸ್ ಏನಂದರೆ ಲಾಸ್ ಆಫ್ ಲೈಫ್, ಅಂದರೆ ಎಷ್ಟೋ ಜೀವಗಳು ಸಾಯ್ತವೆ. ಡಿಸ್ಟ್ರಕ್ಷನ್ ಆಫ್ ಪ್ರಾಪರ್ಟೀಸ್, ಅಂದರೆ ಎಷ್ಟೋ ಪ್ರಾಪರ್ಟೀಸ್ಗಳು ಕೂಡ ಹಾಳಾಗ್ತವೆ. ಆಬ್ಸ್ಟ್ರಕ್ಷನ್ ಆ್ಯಂಡ್ ಟ್ರಾನ್ಸ್ಪೋರ್ಟ್. ದೆನ್ ನೆಕ್ಸ್ಟ್ ಸ್ಪ್ರೆಡ್ ಆಫ್ ಇನ್ಫೆಕ್ಟಿಯಸ್ ಡಿಸೀಸಸ್ ಕೂಡ ಸ್ಟಾರ್ಟ್ ಆಗ್ತವೆ. ಇನ್ಕ್ರೀಸ್ಡ್ ಟಿಬಲ್ ಆ್ಯಕ್ಟಿವಿಟಿ. ದೆನ್ ಸುನಾಮೀಸ್ ಆಲ್ಸೋ ಹ್ಯಾವ್ಸ್ ಚೇಂಜ್ ಇನ್ ದ ರಿವರ್ ಡೈರೆಕ್ಷನ್ ಚೇಂಜ್ ಆಗಿ ಸುನಾಮೀಸ್ ಕೂಡ ಆಗ್ತವೆ ಅಂತ ನಾವು ಹೇಳ್ಬೋದು. ದೆನ್ ವಿ ಆರ್ ಡಿಸ್ಕಸಿಂಗ್ ದ 5 ಮಾರ್ಕ್ ಕ್ವಶನ್ ವಾಸ್ ಏನಂದರೆ ಇಂಡಿಯನ್ ಮ್ಯಾಪ್ ಕ್ವಶನ್. ಇದು ಇಂಡಿಯನ್ ಮ್ಯಾಪ್ ಕ್ವಶನ್ ವೆರಿ ಇಂಪಾರ್ಟೆಂಟ್. ಏನಂದರೆ 5 ಮಾರ್ಕ್ ಕ್ವಶನ್ ಆಗಿರುತ್ತೆ. ಇಲ್ಲಿ ಒಂದು ಇಂಡಿಯನ್ ಮ್ಯಾಪನ್ನು ಕೊಟ್ಟಿರ್ತಾರೆ, ಅಲ್ಲಿ ಪ್ರತಿಯೊಂದನ್ನು ಕೂಡ ಮಾರ್ಕ್ ಮಾಡಿ, ಇಂಡಿಯನ್ ಮ್ಯಾಪನ್ನು ತೆಗೆದು ಮಾರ್ಕ್ ಮಾಡಿ ಅಂತ ಹೇಳಿರ್ತಾರೆ. ನಾವು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಫಸ್ಟು ಟಾಪಿಕ್ ಆಫ್ ಕ್ಯಾನ್ಸರನ್ನು ನೋಡ್ಕೊಂಡು ಹೋಗೋಣ. ಟಾಪಿಕ್ ಆಫ್ ಕ್ಯಾನ್ಸರ್ ಎಲ್ಲಿ ಕಂಡು ಬರುತ್ತಂದರೆ ಇಲ್ಲಿ ನೋಡಿ, ಕರ್ಕಾಟಕ ವೃತ್ತ ಅಂತ ಇದನ್ನು ಕರೀತಾರೆ. ಇದು ಹೀಗೆ ಕಂಡು ಬರುತ್ತೆ. ದೆನ್ ನೆಕ್ಸ್ಟ್ ಕೋಸಿ ಪ್ರಾಜೆಕ್ಟ್ ಎಲ್ಲಿ ಕಂಡು ಬರುತ್ತೆ ಅಂದರೆ ಇಲ್ಲಿ ನೋಡಿ, ದಿಸ್ ಈಸ್ ದ ಕೋಸಿ ನದಿ. ಇಲ್ಲಿ ಇದಕ್ಕೆ ಅಡ್ಡವಾಗಿ ಏನು ಬರ್ತಾರೆ, ಕೋಸಿ ಪ್ರಾಜೆಕ್ಟನ್ನು ಮಾಡ್ತಾರೆ. ದೆನ್ ಥರ್ಡ್ ವಾಸ್ ಕೈಗಾ ಎಲ್ಲಿ ಬರುತ್ತೆ ಅಂದರೆ ಕರ್ನಾಟಕದಲ್ಲಿ ಕಂಡು ಬರುತ್ತೆ. ದಿಸ್ ಈಸ್ ದ ಕೈಗಾ. ದೆನ್ ನೆಕ್ಸ್ಟ್ ವಿಶಾಖಪಟ್ಟಣಂ. ಇಟ್ ಈಸ್ ದ ಇದೊಂದು ಏನು ಅನ್ಬೋದು ಅಂದರೆ ಇದೊಂದು ಪರ್ಟಿಕ್ಯುಲರ್ ಬಂದರಾಗಿದೆ. ಇದು ಇಲ್ಲಿ ಕಂಡು ಬರುತ್ತೆ, ಈ ಪ್ಲೇಸ್ನಲ್ಲಿ ಕಂಡು ಬರುತ್ತೆ. ದೆನ್ ನೆಕ್ಸ್ಟ್ ಗಲ್ಫ್ ಆಫ್ ಮನ್ನಾರ್. ದ ಗಲ್ಫ್ ಆಫ್ ಮನ್ನಾರ್ ಈಸ್ ಇಲ್ಲಿ ಕಂಡು ಬರುತ್ತೆ ನೋಡಿ. ದಿಸ್ ಈಸ್ ಪ್ಲೇಸ್ಡ್ ಇನ್ ದಿಸ್ ಪ್ಲೇಸ್. ದೆನ್ ನೆಕ್ಸ್ಟ್ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್. ಅಪ್ಪರ್ ಕೃಷ್ಣ ಪ್ರಾಜೆಕ್ಟು ಇಲ್ಲಿ ಕಂಡು ಬರುತ್ತೆ ನೋಡಿ. ದಿಸ್ ಈಸ್ ದ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್. ಇದು ಕೃಷ್ಣಾ ನದಿಗೆ ವಿರುದ್ಧವಾಗಿ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ ಆಗಿದೆ. ಇನ್ನು ಗುವಾಹತಿಯಲ್ಲಿ ಕಂಡು ಬರುತ್ತೆ ಅಂದರೆ ಗುವಾಹತಿ ಕಮ್ಸ್ ಇನ್ ದಿಸ್ ಪ್ಲೇಸ್ ಅಂತ ನಾವು ಹೇಳ್ಬೋದು. ವಿ ಆರ್ ಡಿಸ್ಕಸ್ಡ್ ಆಲ್ ದಿ ಕ್ವಶನ್ಸ್ ಆಫ್ ಮಾಡಲ್ ಕ್ವಶನ್ ಪೇಪರ್. ಎಲ್ಲವನ್ನು ಕೂಡ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರ ಅಂತ ನಾನು ಅನ್ಕೊತೇನೆ. ದೆನ್ ಎಲ್ಲರೂ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ದೆನ್ ನೆಕ್ಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ PDF ಬೇಕಾಗಿದ್ದರೆ ಟೆಲಿಗ್ರಾಮನ್ನು ಜಾಯಿನ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಲಿಂಕು ಎಲ್ಲಿರುತ್ತೆ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇವೆ. ದೆನ್ ನೆಕ್ಸ್ಟ್ ಏನಂದರೆ ಎಲ್ಲರಿಗೂ ಎಕ್ಸಾಮ್ಸ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡೋಣ.